10ನೇ ಶ್ಲೋಕ ಮತ್ತು ಇವತ್ತು ನೋಡ್ಬೇಕಾಗಿದ್ದು 11ನೇ ಶ್ಲೋಕ ಎರಡು ಕೂಡಿ ಓದಿದ್ರೆ ಅರ್ಥ ಆಗ್ತದ. ಆದ್ರಿಂದ 10ನೇ ಶ್ಲೋಕವನ್ನ ಮತ್ತು ಇನ್ನೊಮ್ಮೆ ಸಂಕ್ಷಿಪ್ತ ಹೇಳಿ 11ನೇ ಶ್ಲೋಕ ಓಕೆ. 10ನೇ ಶ್ಲೋಕ. ಯದಾ ಪಶ್ಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಉತ್ತಿಷ್ಠ ನ ವಿಪಶ್ಯತಿ ತಾಮಾಹು ಪರಮಾಂ ಗತಿ. ಯಾವಾಗ 5 ಜ್ಞಾನಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಇವುಗಳು ಮನಸ್ಸಿನೊಳಗೆ ನಿಲುಗಡೆ ಬರುವವು, ಇವೆಲ್ಲವೂ ಕೂಡಿ ಮನಸ್ಸಿನೊಂದಿಗೆ ಕೂಡ್ಕೊಂಡು ಒಂದಾಗಿ ಒಂದ ಕಡೆ ನಿಲ್ತಾವೋ ಅವಾಗ ಬುದ್ಧಿಯು ಅಲಗಾಡುವುದಿಲ್ಲವೋ. ಯಾವಾಗ ಬುದ್ಧಿ ಅಲಗಾಡುವುದಿಲ್ಲವೋ ಅದನ್ನು ಪರಮಗತಿ ಎಂದು ಹೇಳುತ್ತಾರೆ. ಅದನ್ನು ಪರಮಗತಿ. ಕಾಯ ವಾಚ ಮನಸ ಒಂದೇ ರೀತಿ ಕೆಲಸ ಮಾಡುವಂತ ಶಕ್ತಿ ಅಂತಾರ. ಫ್ರೀಡಮ್ ಫ್ರಾಮ್ ರಾಗನ್ ದ್ವೇಷ. ಇದಕ್ಕಿದ್ರಾಗ ಇದಕ್ಕೇನಂತರ ಪರಮಾಂ ಗತಿಂ ಎಂದು ಹೇಳುತ್ತಾರೆ ಅಂತ ಹೇಳಿದ್ವಿ. ಈಗ 11ನೇ ಶ್ಲೋಕದಾಗ ಏನ್ ಹೇಳ್ತಾರ ಅಂತಂದ್ರ, ಈ ಸ್ಥಿರವಾದ ಇಂದ್ರಿಯ ಧಾರಣೆ ನೋಡ್ರಿ, ಅಲ್ಲೇ ಪರಮಾಗತಿ ಅಂತ ಹೇಳಿದ್ರು. ಆ ಪರಮಾಗತಿಗೆ ಇನ್ನೇನು ದಿವಸ ನಾವು ಏನಂತ ಅರ್ಥ ಮಾಡಿದ್ವಿ ಅಂತಂದ್ರ, ಧ್ವನಿ ಬರ್ತಾ ಇಲ್ಲ, ಧ್ವನಿ ಬರ್ತಾ ಇಲ್ಲ. ಒಟ್ಟ ಬರ್ತಾ ಇದ್ರಿ ಸರ್ ಈಗ ಬರ್ಲ ಮ್ಯೂಟ್ ಆಗಿತ್ತು ಸರ್, ಮ್ಯೂಟ್ ಆಗಿತ್ತು ಅದು. ಈಗ ಬರ್ತತಿಲ್ರಿ? ಈಗ ಬರುತ್ತೆ ಸರ್, ಬರತೈತ್ರಿ? ಈಗ ಬರ್ಲತ್ತ ಸರ್. ಈ ಸ್ಥಿತಿಗೆ ನಿನ್ನೆ ಏನಂದಿದ್ರು ಅನ್ನೋದು ಹೇಳಾಗಿತ್ತು ಸರ್. ಪರಮ ಗತಿಗೆ ನಿನ್ನೆ ಏನಂತಿದ್ರು ಅದೇ 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 ಅದಕ್ಕ ಪರಮಗತಿ ಅಂತಂದ್ರ ಅದಕ್ಕ ಹೆಚ್ಚಿನ ಸ್ಥಿತಿ ಅಂತ ಅರ್ಥ ಮಾಡಿದ್ವಿ. ಒಮ್ಮೆ ಮೋಕ್ಷನು ಜೀವನ್ ಮುಕ್ತಿನು ಅಂತ ಅರ್ಥ ಮಾಡಿದ್ವಿ. ಜೀವನ್ ಮುಕ್ತಿ ಅನ್ನೋದು ತಪ್ಪು ಅಂತ ಇವತ್ತು ಹೇಳಾಗತ್ತ. ಯಾಕೆ ಹಂಗ್ ಮಾಡಾಕತ್ತಾರ, ಯಾಕೆ ಹಿಂಗ್ ಮಾಡ್ತಾರ ಇಲ್ಲೇ ಭಾಷಾಂತರ ಮಾಡುವಂತಾಗ? ಅಂದ್ರ ಅದು ಹೆಚ್ಚಿನ ಗತಿ ಅಂದ್ರೆ ಜೀವನ ಮುಕ್ತಿ ಅಂತ ತಿಳಿಯಿರಿ ಅಂತ ಹೇಳ್ತಾರ. ಈಗ ಅದನ್ನ ಯೋಗ ಅಂತ ತಿಳಿಯಿರಿ ಅಂತ ಹೇಳ್ತಾರ. ಅಂದ್ರೆ ಸಾಧನೆ ಮಾಡುವಂತಾಗ ಅದು ಪರಮಾಂ ಗತಿಮ. ಸಾಧನೆ ಮಾಡಿದ ನಂತರ ಇನ್ನೂ ಒಂದು ಗತಿ ಅದ ಮುಂದ. ಆದ್ರಿಂದ ಅದು ಏನದ, ಅದು ಯೋಗ ಅನಿಸ್ಕೋತದ. ಇಂದ್ರಿಯಗಳು ಮನಸ್ಸು ಕೂಡಿ ಅಲಗಾಡದ ನಿಂತವು ಅಂದ್ರ ಅದಕ್ಕೆ ನಾವು ಮುಕ್ತಿ ಅನ್ನೋಂಗಿಲ್ಲ, ಅದಕ್ಕೆ ಯೋಗ ಅನ್ನಬೇಕು ಅಂತ ಈಗ ಹೇಳ್ತಾರ ನೋಡಿ. ಏನ್ ತಾಮ್ ಯೋಗ ಮಿತಿ ಮನ್ಯಂತೆ ಸ್ಥಿರಾಮ್ ಇಂದ್ರಿಯ ಧಾರಣಾಮ್. ಅಂದ್ರ ಇದು ಮತ್ತೆ ಹೇಳುವ ಕಲೆ ಅದು ಹೆಚ್ಚಿನಪ್ಪ ಅಂತ ಹೇಳೋದು, ಅದನ್ನ ಮಾಡಾಕ್ ಹಚ್ಚೋದು. ಆಮ್ಯಾಗ ಅದಕ್ಕಿಂತ ಹೆಚ್ಚಿನ ಇನ್ನೊಂದು ಹೇಳುದು, ಅದನ್ನ ಮಾಡಾಕ್ ಹಚ್ಚೋದು. ಹಿಂಗೆ ಇದು ಒಂದು ಹೇಳುವ ಕೈಲೆ ಕಲೆ. ಒಂದು ಏನಂದ್ರ ಪ್ರವೃತ್ತಿ ಯಾವ್ದು ಮಾಡ್ಬೇಕಾಗಿರ್ತೈತಿ ಶಿಷ್ಯರಿಗೆ, ಅದ್ರಾಗ ಪ್ರವೃತ್ತಿ ಉಂಟಾಗ್ಲಂತ ಕೂಡ ಅದನ್ನ ದೊಡ್ಡದನ್ನ ಮಾಡಿ ಹೇಳೋದು. ಈಗ ಭಗವದ್ಗೀತೆಯೊಳಗ ಸಕಾಮ ಕರ್ಮ ಯೋಗವನ್ನ ಫಲತ್ಯಾಗ ರೂಪದಿಂದ ಕರ್ಮಯೋಗ ಮಾಡುವ ಅದ ಶ್ರೇಷ್ಠ ಅಂತ ಯಾಕೆ ಹೇಳಿದ್ರು? ಅದನ್ನ ಮಾಡಿ ಅದರ ರುಚಿ ಹುಟ್ಟಿಸಿ ಅದನ್ನ ದಾಟಿ ಬರ್ಲಿ ಅಂತ. ಹಾಗೆ ನಿನ್ನೆ ಅದಕ್ಕೆ ಏನಂದ್ರು, ಪರಮಾಂ ಗತಿ ಅಂದ್ರು. ಇವತ್ತು ಅದಕ್ಕೆ ಏನಂತಾರ, ಯೋಗ. ತಾಮ್ ಯೋಗ ಮಿತಿ ಮನ್ಯಂತೆ ಸ್ಥಿರಾಂ ಇಂದ್ರಿಯ ಧಾರಣಾಂ ಅಪ್ರಮತ್ತಃ ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಇವತ್ತು ಅದನ್ನ ನಿರ್ಣಯ ಮಾಡ್ತಾರೆ. ಏನ್ ಹೇಳ್ತಾರೆ ಶಬ್ದಾರ್ಥ ಹೇಳ್ತೀವಿ. ಮನ್ಯಂತೆ ತಾಮ್ ಸ್ಥಿರಾಂ ಇಂದ್ರಿಯ ಧಾರಣಂ. ಆ ಇಂದ್ರಿಯಗಳು ಒಂದೇ ನಿಂತಲ್ಲೇ ನಿಲ್ಲುವಂತ ಒಂದು ಸ್ಥಿತಿ ಏನು ಬರ್ತದಲ್ಲ, ಅದಕ್ಕ ಮನ್ಯಂತೆ ಅಂದ್ರ ಅದಕ್ಕೆ ಏನಂತ ನಿರ್ಣಯ ಮಾಡ್ಯಾರಪ್ಪ ಜ್ಞಾನಿಗಳು ಅಂತಂದ್ರ, ಯೋಗ ಇತಿ ಯೋಗ. ಯೋಗ ಅಂದ್ರ ಮೊದಲ ಹೇಳಿದ್ರು ಪರಮಾಂ ಗತಿ, ಈಗ ಹೇಳ್ತಾರ ಅದಕ್ಕೆ ಯೋಗ ಅಂತ. ಕೆಳಗಿನ ಹಂತ, ಮ್ಯಾಗಿನ ಹಂತಲ್ಲ. ಪರಮಾಂ ಗತಿ ಅವಾಗ ಹೇಳಿದ್ರು ಪರಮಾಂ ಗತಿ, ಈಗ ಅಂತಾರ ಅದು ಯೋಗ. ಅಂದ್ರ ದಾಟುಕ್ಕಿಂತ ಮೊದಲ ಅದು ಪರಮಾಂ ಗತಿಮ. ಅದಕ್ ಬಂದು ಮುಟ್ಟಿದ್ಮೇಲೆ ಅದಕ್ಕಿಂತ ಇನ್ನೊಂದು ಶ್ರೇಷ್ಠವಾದಂತಹದ್ದು ಸಾಧನೆ ಇದೆ. ಅವಾಗ ಇದೇನಾಗ್ತದ, ಇದು ಯೋಗ ಅನಿಸ್ಕೋತದ. ಇದು ಯೋಗಂ ಭವತಿ ಅಪ್ರಮತಃ. ಅವಾಗ ಬಹಳ ಹುಷಾರಿರ್ಬೇಕು ಇದು ಬಂದಾಗ.
ಎಲ್ಲ ಇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಒಂದಾಗಿ ಮೈ ಮನಸ್ಸು ಮರ್ತ ಆತ್ಮನಲ್ಲಿ ನೆಲೆಯಾಗಿ ನಿಂತಾಗ ಅದು ಯೋಗ ಅಂತ ಹೇಳ್ತೀವಲ್ಲ, ಆ ಯೋಗ ಆದಾಗ ಬಹಳ ಹುಷಾರಿರ್ಬೇಕ್ರಿ. ಅಪ್ರಮತಃ ಭವತಿ. ಒನ್ ಶುಡ್ ಬಿ ವೆರಿ 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 ಅಲರ್ಟ್, ಬಹಳ ಹುಷಾರಿರ್ಬೇಕು ಅಂತ ಹೇಳ್ತಾರ. ಯಾಕ್ರಿ ತದಾ ಅಟ್ ದಟ್ ಟೈಮ್ ಅವಾಗ ಬಿಕಾಸ್ ಈ ಯೋಗ ಪ್ರಭವಾಪ್ಯಯೌ, ಆ ಯೋಗ ಏನೈತಲ್ಲ ಅದು ಪ್ರಭಾವ ಮತ್ತು ಆಪ್ತಿ ಎರಡೂ ಆಗ್ತದ. ಅಂದ್ರ ಅದು ಹೇಳ್ತದ ಮತ್ತು ಬೀಳ್ತದ. ಕಾಯಂ ಉಳಿದುಲ್ಲ ಸ್ಥಿತಿ, ಅದು ಕಾಯಂ ಉಳಿದುಲ್ಲ. ಏನ್ ಏಕಾಂತ ಐತಿ ಅದು ಕಾಯಂ ಉಳಿದುಲ್ಲ ಸ್ಥಿತಿ ಅಂತ ಹೇಳಕತ್ತಾರ. ಆದ್ದರಿಂದ ಇದಕ್ಕ ದೇ ಕನ್ಸಿಡರ್ ದ ಸ್ಟಡಿ ಪಾಯ್ಸ್ ಆಫ್ ಸೆನ್ಸ್ ಆರ್ಗನ್ಸ್ ಟು ಬಿ ಯೋಗ. ಅದಕ್ಕೆ ಯೋಗ ಅಂತ ತಿಳ್ಕೊಡ್ರಿ. ದೇ ಶುಡ್ ಬಿ ಅಲರ್ಟ್ ಹಿಯರ್ ಅಟ್ ದಟ್ ಟೈಮ್. ಯಾರು ಇದನ್ನ ಸಾಧನೆ ಮಾಡ್ತೀರಿ ಅವಾಗ ಬಹಳ ಎಚ್ಚರಿಕೆಯಿಂದ ಇರ್ರಿ. ಯಾಕಪ್ಪ ಅಂತಂದ್ರ ದಿಸ್ ಯೋಗ ಈಸ್ ಸಬ್ಜೆಕ್ಟ್ ಟು ರೈಸ್ ಅಂಡ್ ಫಾಲ್. ಇದು ಬಂದು ಹೋಗುವ ಸ್ವರೂಪ ಆಗಂತಕ್ಕ ಐತಿ. ಬಂದತಿ ಹೊತ್ತು ಹೋಗುವುದ. ಅದೇನು ಕಾಯಂ ಉಳಿತೈತೇನ್ರಿ ಯೋಗದಾಗ? ಇಲ್ಲ. ಯೋಗ ಅಂದ್ರೆ ಅದು ಬರ್ತದ ಹೋಗ್ತದ, ಕಾಯಂ ಇಲ್ಲ. ಅದು ಸ್ಥಿತಿ ಅಲ್ಲ, ಅದು ಸ್ಥಿತಿ ಅಲ್ಲ. ಅಂದ್ರೆ ಏನ ಬಟ್ ಏನ್ ಹೇಳಕ್ ಹೊಂಟಿರ್ತೀವಿ ತಾರಪ್ಪೋರು ಕೇಳ್ರಿ. ಎಲ್ಲ ಮಂತ್ರಗಳು ಏನದಾವು ಈ 3ನೇ ವಲ್ಲಿ ಒಳಗೆ ಮಂತ್ರ 2ನೇ ಅಧ್ಯಾಯ ಬಹಳ ಇಂಪಾರ್ಟೆಂಟ್ ಅದ. ಇವು ಸಾಧನೆ ಮಾಡೋದಕ್ಕೆ ತಿಳಿತಾವ ಹೊರತು ಅದ್ರ ನಿಧಿಧ್ಯಾಸನ ಸಾಧನೆ ಮಾಡ್ಬೇಕು. ಶ್ರವಣ ಮನನ ಆದ್ಮೇಲೆ ನಿಧಿಧ್ಯಾಸನ ಮಾಡೋರಿಗೆ ಅರ್ಥ ಆಗ್ತದೆ. The state of absorption mentioned in the previous mantra is now called yoga. ಆ ಹಿಂದಿನ ಶ್ಲೋಕದಲ್ಲಿ 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸಿನಲ್ಲಿ ಸೇರ್ಕೊಂಡು ಮನಸ್ಸು ಕೂಡ ಲಯ ಆಗ್ತದಲ್ಲ, ಆ ಲಯ ಆದಾಗ ಮೈ ಮನಸ್ಸು ಮರಿತೀವಲ್ಲ, ಆ ಒಂದು ಪರಮಾಂ ಗತಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಈಗ ನಾವ್ ಏನಂತೇವಿ ಅಂದ್ರೆ ಯೋಗ ಎಂದು ಕರೆಯುತ್ತೇವೆ. ನೋಡ್ ಕುಲ್ಲ ಹೇಳಕತ್ತಾರ ಅಪ್ಪೋರು. ನೀವ್ ಇನ್ನೂ ಎಲ್ಲಿ ಕೊಟ್ಟಿರ್ತೀರ ನಿಮಗ್ ಬಿಟ್ಟಿರಿ. Thus the practice as well as destination is called yoga. ಇಲ್ಲಿ ಯೋಗ ಅಂದ್ರೆ ಏನ್ರಿ? ಅದು ಆ ರೀತಿ ಆಗ್ಮನ್ ಮಾಡುವಂತ ನಿಧಿಧ್ಯಾಸನ ಮತ್ ನೀವು ಹೋಗಿ ಮುಟ್ಟಿದ ಸ್ಥಳ ಎರಡು ಕೂಡ ಯೋಗ ಅಂತಾರ. ಎರಡು ಕೂಡಿದ್ದಕ್ಕನ ಯೋಗ ಅಂತಾರೆ. ಯೋಗ ಅಂದ್ರೆ 2 ಕೂಡ್ಯಾಗ ಅಂತ ತಿಳ್ಕೊಬೇಕು. In this state, the sense organs are steady and they are free from distraction. ಈ ಒಂದು ಸ್ಥಿತಿಯಲ್ಲಿ ನಮ್ಮ 5 ಜ್ಞಾನೇಂದ್ರಿಯಗಳು ಏನಾಗ್ಯಾವ? ಏಕಾಂತದಲ್ಲಿ ಲಯ ಆಗ್ಬಿಟ್ಟಾವ, ಮನಸ್ಸಿನೊಂದಿಗೆ ಲಯ ಆಗ್ಬಿಟ್ಟಾವ. ದೇ ಆರ್ ಫ್ರೀ ಫ್ರಾಮ್ ಡಿಸ್ಟ್ರಾಕ್ಷನ್. ಅಂದ್ರ ಅಲ್ಲಿ ಏನಿಲ್ಲ ಅಂತಂದ್ರೆ ವಿಕ್ಷೇಪ ಇಲ್ಲ. ವಿಕ್ಷೇಪ ಇಲ್ಲ ಅಂತಂದ್ರೆ ಏನು? ಚಂಚಲತೆ ಇಲ್ಲ. ಫೋಕಸಿಂಗ್ ಈಸ್ ಎ ಡಿಫಿಕಲ್ಟ್ ಟಾಸ್ಕ್. ಈ ರೀತಿ ಆಗೋದು ಬಹಳ ಕಷ್ಟ. ಬಟ್ ರಿಟೈನಿಂಗ್ ದ ಫೋಕಸ್ ಇಸ್ ಇವನ್ ಮೋರ್ ಡಿಫಿಕಲ್ಟ್. ಇದನ್ನ ಕಾಯಂ ಆಗಿ ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ಈ ರೀತಿ ಮೊದಲ ಒಂದು ಕ್ಷಣ ಆಗ್ಬೇಕು. ಅದು ಕ್ಷಣ ಆದ್ರನ್ನ ಬಹಳ ಮಹತ್ವದ ಈ ರೀತಿ ಯೋಗ. ಇದು ಕಷ್ಟದ. ಅದು ಆದ್ಮೇಲೆ ಅದು ಬಹಳ ಹೊತ್ತನ ಉಳಿಯುದು ಇನ್ನೂ ಕಷ್ಟ ಅದ. ಯಾರಿಗ್ ಗೊತ್ತಾಗತ್ತೆ? ಮಾಡಿದ್ರೆ ಗೊತ್ತಾಗತ್ತೆ. ಇನ್ ದಿಸ್ ಸ್ಟೇಟ್ ಆಫ್ ಸಮಾಧಿ ನಿಧಿಧ್ಯಾಸನ the sense organs and mind remain focused for length of time. ಅವಾಗ ಆ ಇಂದ್ರಿಯಗಳು ಮನಸ್ಸು ಎಲ್ಲವೂ ಸೇರ್ಕೊಂಡು ತತ್ವಪದದ ಶೋಧನೆ. ಗುರುಗಳು ಏನ್ ಹೇಳ್ಯಾರ ತತ್ವಮಸಿ ಮಹಾವಾಕ್ಯದಲ್ಲಿ, ಅಥವಾ ತದ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣ ಆತ್ಮ ಸ್ವರೂಪ ಹೆಂಗ ಅದನ್ನ ಚಿತ್ರ ಮಾಡ್ಕೊಂತ ಅಲ್ಲೇನ ರಮಮಾಣ ಮಾಡ್ಕೊಂತ ಕೂರ್ಬೇಕಾದ್ರೆ ಸ್ವರೂಪದ ಧ್ಯಾನ ಮಾಡ್ಬೇಕು. ಫಾರ್ ದ ಲೆಂತ್ ಆಫ್ ಟೈಮ್, ಬಹಳಷ್ಟು ಕಾಲಾವಧಿ ಮಾಡ್ಬೇಕು ಅಂತಾರ. ಇದಕ್ಕೆ ಏನಂತಾರೆ? ನಿಧಿಧ್ಯಾಸನ ಅಂತಾರೆ. ಒನ್ ಶುಡ್ ಬಿ ಅಲರ್ಟ್. ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಈ ಸ್ಥಿತಿಯೊಳಗ. ಅವಾಯ್ಡ್ ಡಿಸ್ಟ್ರಾಕ್ಷನ್. ಆದಷ್ಟು ಅಲ್ಲೇ ಇಂದ್ರಿಯಗಳ ಹೊರಮುಖ ಆಗುವ ಸಾಧ್ಯತೆ ಇರ್ತದ. ಆ ಸಾಧ್ಯತೆಗೆ ಅವಕಾಶ ಕೊಡಬಾರದು ಅಂತ ಅರ್ಥ. ಬಿಕಾಸ್ ಮೈಂಡ್ ಫ್ಲಕ್ಚುಯೇಟ್ಸ್ ಡ್ಯೂರಿಂಗ್ ಮೆಡಿಟೇಷನ್. ಆ ಧ್ಯಾನ ಆದಾಗ ಮನಸ್ಸು ಏನಾಗ್ತದ? ಹೊರಗೆ ಬರಕ್ ಪ್ರಯತ್ನ ಕುಡಿತಿರ್ತದ ಅದು. In verse number 6.26 of ಭಗವದ್ಗೀತಾ 6ನೇ ಅಧ್ಯಾಯ 26ನೇ ಶ್ಲೋಕದಾಗ ಕೃಷ್ಣ ಹೇಳ್ತಾನೆ, ಎಚ್ಚರಿಕೆಯನ್ನು ಕೊಡ್ತಾನ. ಕಾಷನ್ಸ್ ಅಗೇನ್ಸ್ಟ್ ಸಚ್ ಡಿಸ್ಟ್ರಾಕ್ಷನ್. ಈ ರೀತಿ ವಿಕ್ಷೇಪ ಆಗ್ದಂಗ್ ನೋಡ್ಕೊಳ್ರಿ ಅಂತ ತಿಳ್ಕೊಂಡು ಭಗವದ್ಗೀತೆ 6ನೇ ಅಧ್ಯಾಯ 26ನೇ ಶ್ಲೋಕದಾಗ ಭಗವಂತ ಹೇಳ್ಯಾನ. And gives us the technique to bring back
ಮೈಂಡ್ ಬ್ಯಾಕ್ ಟು ಫೋಕಸ್. ಮತ್ತದನ್ನ ಮನಸ್ಸನ್ನ ಹೊರಗೆ ಹೋಗು ಮನಸ್ಸನ್ನ ಹೇಳ್ಕೊಂಡು ಬಂದು ಆ ನಮ್ಮ ಸ್ವರೂಪದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳ್ಯಾರ. ವಿ ಆಲ್ ಹ್ಯಾಡ್ ದಿಸ್ ಫೋಕಸ್ ಆಸ್ ಚಿಲ್ಡ್ರನ್. ನಾವು ಸಣ್ಣವರಿದ್ದಾಗ ಈ ರೀತಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವಂತ ಕೆಲಸವನ್ನ ಮಾಡೇವಿ. ಯಾವಾಗ? ವಾಚಿಂಗ್ ದಿ ಆಂಟ್ ಅಂಡ್ ಕಾಕ್ರೋಚ್. ಈ ಹಿರಿವಿ ಸಾಲ ಹೊಟ್ಟಿರ್ತಾವ. ಮಗು ನೋಡ್ರಿ ಎಷ್ಟು ಅದನ್ನ ಬೆನ್ನ ಹತ್ತಿ ತೀಕ್ಷ್ಣತೆಯಿಂದ ನೋಡ್ತಿರ್ತೈತಿ. ಮೈ ಮನಸ್ಸು ಮರ್ತ ನೋಡ್ತಿರ್ತದ ಅದು ಮಗು ಇದ್ದಾಗ. ಕಾಕ್ರೋಚ್ ಅಂದ್ರೆ ಜೋಡಿಗೆ ಹೋಗ್ತೈತಂದ್ರ ಆ ಮಗು ಬಹಳ ಕುತೂಹಲದಿಂದ ನೋಡ್ತಿರ್ತದ. ಮೈ ಮನಸ್ಸು ಮರ್ತ ನೋಡ್ತದ ಅಂತ. ನಾವೆಲ್ಲರೂ ಮಕ್ಕಳಿದ್ದಾಗ ಅದನ್ನ ಮಾಡೀವಿ ಅಂತ ಹೇಳ್ತಾರ. ಇನ್ ದ ನೇಮ್ ಆಫ್ ಗ್ರೋತ್ ಅಂಡ್ ಸೊಫಿಸ್ಟಿಕೇಶನ್ ವಿ ಹ್ಯಾವ್ ಲಾಸ್ಟ್ ದಟ್ ಫ್ಯಾಕಲ್ಟಿ. ನಾವೀಗ ತಿಳಿದವರಾಗೇವಿ, ಬೆಳೆದವರಾಗೇವಿ, ದೊಡ್ಡವರಾಗೇವಿ, ಶಾಣೆಯರಾಗೇವಿ ಅಂತ ತಿಳಿದ ನಮ್ಮಲ್ಲಿ ಆ ಗುಣ ಇವತ್ತು ಕಡಿಮೆ ಆಗ್ಯದ. ಫೋಕಸಿಂಗ್ ಕೆಪಾಸಿಟಿ ಕಮ್ಮಿ ಆಗಿದೆ ಅಂತಾರ ಅಪ್ಪವ್ರು. ಮಕ್ಕಳಿದ್ದಾಗ ಗುರುಗಳೇ ಎಕ್ಸ್ಕ್ಯೂಸ್ ಮೈ, ಈಗ ನಿನ್ನೆ ನೀವು ವಾಟ್ಸಪ್ನ ಕಳಿಸಿದ್ರಲ್ಲ ಕಥೋಪನಿಷತ್ ಇಂಗ್ಲೀಷಿಂದು, ಅದು ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದೀನಿ. ಈಗ ನೀವು ಹೇಳ್ತಿರೋದು ಎಷ್ಟನೇ ಪೇಜ್ನಲ್ಲಿ ಇದೆ? 208 ಹೇಳ್ರಿ ಪೇಜ್ ನಂಬರ್. 208. ಹಾಂ, ಓಕೆ ಓಕೆ. 208. ಓಕೆ ಸರ್. Last but one para. ಹಾಂ. One should be alert to avoid a distraction. 6-3. One should be alert to avoid distraction because the mind fluctuates. During meditation. ಇದು ಹೇಳಾಗತ್ತೆ. Right. Verse number 6.26 of Bhagavad Gita. Krishna cautions us such distractions and gives us the technique to bring the mind back to focus. We all had this focus as a children watching the ant and cockroach. In the name of growth and sophistication, we have lost that faculty now. We are now trying to retrieve it now. ಮತ್ತದ ಮರುಕಳಿಸಿ ಆ ಶಕ್ತಿಯನ್ನ ಮತ್ತೆ ಮರುಕಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಕತ್ತೀವಿ. ನಿಧಿಧ್ಯಾಸನ ಅಂದ್ರೆ ಏನು? ನಮ್ಮಲ್ಲಿ ಇದ್ದಂತ ಶಕ್ತಿ ಮಕ್ಕಳಿದ್ದಾಗ ನಮ್ಮಲ್ಲಿ ಇತ್ತು. ಈಗ ದೊಡ್ಡವರಾದ್ಮ್ಯಾಗ ನಮಗ ಚಂಚಲತೆ ಹೆಚ್ಚಿಗೆ ಆಗ್ಯದ. ಚಂಚಲತೆ ಹೆಚ್ಚಿಗೆ ಆಗೋದ್ರಿಂದ ನಮ್ಮಲ್ಲಿ ಫೋಕಸಿಂಗ್ ಕೆಪಾಸಿಟಿ ಕಮ್ಮಿ ಆಗ್ಯದ. ಅದನ್ನ ಮತ್ತೀಗ ಬೆಳೆಸಾಗತ್ತೀವಿ. ನಮ್ಮಲ್ಲಿ ಇತ್ತು ಮೊದಲ ಚಿಕ್ಕವರಿದ್ದಾಗ ಅಂತ ಹೇಳ್ತಾರ. ವಿ ಆರ್ ನೌ ಟ್ರೈಂಗ್ ಟು ರಿಟ್ರೈವ್ ಇಟ್ ನೌ. ಸೊ ಒನ್ ಶುಡ್ ಬಿ ಅಲರ್ಟ್ ಟು ದಿ ಡಿಸ್ಟ್ರಾಕ್ಷನ್. ಬೇರೆ ಬೇರೆ ಅಲರ್ಟ್ ಆಗದಂಗೆ ನೋಡ್ಕೋಬೇಕು ಅಂತ ಹೇಳ್ತಾರ. ಸಿನ್ಸ್ ದ ಮೈಂಡ್ ಇಸ್ ಸಬ್ಜೆಕ್ಟ್ ಟು ಫ್ಲಕ್ಚುಯೇಷನ್, ಈ ಒಂದು ಸ್ಥಿತಿಯೊಳಗ ಮನಸ್ಸು ಹೊರಗೆ ಬರುವಂತ ಸಾಧ್ಯತೆ ಇರುವುದರಿಂದ ಒನ್ ಶುಡ್ ಪ್ರಾಕ್ಟೀಸ್ ಟು ಕೀಪ್ ಇಟ್ ಸ್ಟಡಿ. ಅದು ತನ್ನ ನಿರಂತರವಾಗಿ ಧ್ಯಾನ ಮಾಡುವಂತ ಸ್ಥಿತಿಯೊಳಗ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಪ್ರಾಕ್ಟೀಸಿಂಗ್ ಮೆಡಿಟೇಷನ್ ಆನ್ ರಾಮ ಆರ್ ಕೃಷ್ಣ ಆರ್ ಓಂಕಾರ ಮೇಕ್ಸ್ ದ ಮೈಂಡ್ ರೆಡಿ ಫಾರ್ ವೇದಾಂತ ಶ್ರವಣಂ. ಅವಾಗ ನೀವು ಒಂದು ರಾಮ ಅಥವಾ ಒಂದು ಕೃಷ್ಣ ಅಥವಾ ಓಂಕಾರದ ಮ್ಯಾಗ ಉಪಾಸನೆಯನ್ನ ಮಾಡ್ರಿ, ಧ್ಯಾನ ಮಾಡ್ರಿ. ಅದರಿಂದ ಏನಾಗ್ತದ? ವೇದಾಂತ ಶ್ರವಣ ಪರಿಣಾಮಕಾರಿ ಆಗ್ತದ. ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಆಸ್ ಎ ಪಾರ್ಟ್ ಆಫ್ ಉಪಾಸನಾ. ಇಲ್ಲಿ ಹೇಳಿದ್ದು ಉಪಾಸನೆ ಪರವಾಗಿ ಹೇಳ್ಯದ. ಇಫ್ ಎ ಪರ್ಸನ್ ಹ್ಯಾಸ್ ನಾಟ್ ಡನ್ ಉಪಾಸನಾ, he will have difficulty in concentrating during ಶ್ರವಣಂ. ಈ ರೀತಿ ಉಪಾಸನ ಮಾಡಿಲ್ಲ ಅಂದ್ರ ನಾವು ಈ ಉಪಾಸನೆ ಈ ಜ್ಞಾನವನ್ನ ಹೇಳ್ಬೇಕಾದಾಗ ಮನಸ್ಸು ಬೆನ್ನತ್ತುವುದಿಲ್ಲ. ಆ ಸೂಕ್ಷ್ಮ ವಿಷಯವನ್ನ ಬೆನ್ನತ್ತುವುದಿಲ್ಲ. ಶ್ರವಣ ಮಾಡುವಂತಾಗ ಅದು ತಿಳಿಯುವುದಿಲ್ಲ. ಅದಕ್ಕಂತೀರ ನೋಡಿ, ಬಹಳ ಮಂದಿ ನಮ್ಗೆ ಇವತ್ತಿನ ಕ್ಲಾಸ್ ತಿಳಿಲಿಲ್ರಿ, ಇನ್ನೊಮ್ಮೆ ಹೇಳ್ರಿ ಅಂತಿರಲ್ಲ. ಯಾಕೆ ಹಂಗಾಗ್ತದ ಅಂದ್ರ ನಾವು ಉಪಾಸನ ಮಾಡಿಲ್ಲ. ಸಾಧನೆ ಅಂತ ಒಳಗ ಉಪಾಸನೆಯನ್ನ ಮಾಡಿಲ್ಲ ಅಂದ್ರ ಚಂಚಲತೆಯನ್ನ ಕಳ್ಕೊಂಡಿಲ್ಲ, ಅಂದ್ರ ಫೋಕಸಿಂಗ್ ಕೆಪಾಸಿಟಿಯನ್ನ ಮಾಡಿಲ್ಲ. If a person has not done upasana, he will have a difficulty in concentrating during Shravanam and absorbing the knowledge. ಆ ಏನ್ ಹೇಳಿದ್ರು ಅನ್ನುವಂತದ್ದು ಆ ವಿಷಯವನ್ನ ಗ್ರಹಣ ಮಾಡುವಂತ ಶಕ್ತಿ ಯಾರು ಉಪಾಸನೆ ಮಾಡಿಲ್ಲ ಅವರೆಲ್ಲ ಇರುವುದಿಲ್ಲ. ಯಾರು ಉಪಾಸಕರು ಇರ್ತಾರಲ್ಲ ಅವ್ರು ಗಪ್ನ ಹಿಡ್ಕೋತಾರ. ಈ ನಿಮ್ಮಲ್ಲಿ ಅದ ನೋಡ್ರಿ, ಕೆಲವು ಮಂದಿ ಅದ್ರಿ ಏನದ ನಾವ್ ಹೇಳುವುದಷ್ಟ ತಡ ಹಸ್ಕೊಂಡಂಗ್ ಮಾಡ್ತಾರ. ಸುರೇಶ್ ಅವರಾಗ್ಲಿ ಸ್ವಲ್ಪ ಮಂದಿ ಮಾಡ್ತೀರಿ. ಅವ್ರು ಏನಂದ್ರ ಉಪಾಸನೆ ಮಾಡ್ಯಾರ ಅಂತ ಅರ್ಥ. ಈಗ ಮಾಡಿಲ್ಲ ಅಂದ್ರು ಹಿಂದಿನ ಜನ್ಮ ಮಾಡ್ಯಾರ ಅಂತ ಅರ್ಥ.
ಯಾರಿಗೆ ತಿಳಿವಾಲ್ಕೋ ಅವ್ರು ಏನ್ ಮಾಡಿಲ್ಲ ಅಂದ್ರೆ ಉಪಾಸನೆಯನ್ನ ಮಾಡಿಲ್ಲ, ನೆಟ್ಟಗ ಕರ್ಮಯೋಗನು ಮಾಡಿಲ್ಲ ಅಂತ ಅರ್ಥ. ಇಷ್ಟ. He will have a difficulty in concentrating during ಶ್ರವಣ ಕಾಲದಲ್ಲಿ ಆ ಮನಸ್ಸನ್ನ ಕೇಂದ್ರೀಕರಿಸುವಂತದ್ದಾಗ್ಲಿ, ಫೋಕಸ್ ಮಾಡುವಂತದ್ದು, ಆ ವಿಷಯದ ಗ್ರಹಣ ಮಾಡುವಂತ ಸಾಮರ್ಥ್ಯ ಅವ್ರಿಗೆ ಆಗುದಿಲ್ಲ. ಅಂಡ್ ಅಬ್ಸಾರ್ಬಿಂಗ್ ದ ನಾಲೆಜ್ ಆಸ್ ಹಿ ಈಸ್ ಲಿಸ್ನಿಂಗ್. ಕೇಳುವಂತಾಗನ ಅಲ್ಲಿ ಎಫಿಷಿಯಂಟ್ ಕೊಲಿಜನ್ಸ್ ಆಗ್ಬೇಕು ಮನಸ್ಸಿಗೆ. ಹೌದ್ ಏನ್ ಹೇಳಾಗತ್ತಾರ ಕುತೂಹಲ ಆಗ್ಬೇಕು, ಎಫಿಷಿಯಂಟ್ ಕೊಲಿಜನ್ ಆಗ್ಬೇಕಂದ್ರೆ ಮನಸ್ಸು ಅವ್ರು ಹೇಳುವಂತ ಮಾತಿಗೆ ಹೌದ್ ಅಂತಿರ್ಬೇಕು. ಅಲ್ಲಿ ಹಿಂದೆ ಇರೋ ವೃತ್ತಿ ಆ ಗುರುವಿನ ವಾಕ್ಯದ ಹಿಂದೆ ಓಡ್ತಿರ್ಬೇಕು. ಎಫಿಷಿಯಂಟ್ ಕೊಲಿಜನ್ಸ್ ಅಂತಾರ. ದ ಲೆಕ್ಚರ್ಸ್ may appear as academic and powerless information. ನೀವು ಒಂದ್ ವೇಳೆ ಆ ಗುರುವಿನಿಂದ ಆ ವಾಕ್ಯದಿಂದ ನಮ್ಮ ಮನಸ್ಸು ಹೋಗ್ಲಿಲ್ಲ ಅಂದ್ರೆ ಏನಾಗ್ತದ ಅಂದ್ರೆ, ಏನಪ್ಪಾ ಕಾಟಾಚಾರಕ್ಕೆ ಏನೋ ಕೇಳಾಗತ್ತೀವಿ, ಏನೋ ಹಂಗ ಸುಮ್ ಟೈಮ್ ಪಾಸ್ ಮಾಡಾಗತ್ತೀವಿ, ಕೇಳ್ದಂಗ ಆತು ಆದ್ರೆ ಏನೋ ತಿಳಿಲಿಲ್ಲ, ಹಿಂಗಾಗ್ತದೆ. ದ ಲೆಕ್ಚರ್ಸ್ ಮೇ ಅಪಿಯರ್ ಆಸ್ ಅಕಾಡೆಮಿಕ್ ಅಂಡ್ ಪವರ್ಲೆಸ್ ಇನ್ಫಾರ್ಮೇಶನ್. ಆ ಒಂದು ಸಂಗತಿಯನ್ನ ಕೊಡ್ತಾರ ಮಾಹಿತಿ, ಆ ಮಾಹಿತಿ ಒಳಗೆ ಏನು ದಮ್ ಇಲ್ದಂಗ ಆಗ್ಬಿಟ್ಟು ಅದು ಮೋಕ್ಷವನ್ನು ಕೊಡ್ಬೇಕು ನಮ್ಮ ಶ್ರವಣ. ಆ ಮೋಕ್ಷವನ್ನಲ್ಲ, ಮತ್ತಷ್ಟು ಬಂಧನವನ್ನು ಗಟ್ಟಿ ಮಾಡಿ ಹೋದವ್ರು ಏನ್ ಮಾಡ್ತೀರಿ? ಆದ್ದರಿಂದ ಯಥಾರ್ಥವಾದಂತಹ ಫೋಕಸಿಂಗ್ ಕೆಪಾಸಿಟಿ ಇದ್ದವರಿಗೆ ತಿಳಿತದ, ಉಳಿದವರಿಗೆ ಜಾರಿ ಹೋಗ್ತದ. ಈ ವಿದ್ಯಾ ಹೇಳುವಂತಾಗ ತಿಳ್ದಂಗ ಆಕತ್ತ. ಒಂದ್ 10 ಮಿನಿಟ್ ಬಿಟ್ಟು ಏನ್ ಹೇಳ್ರಿ ಅಂದ್ರೆ ಏನ್ರಿಪ್ಪ ಅವಟ್ ಬಾಳ್ ಚಲೋ ಹೇಳಿದ್ರು ನೋಡ್ರಿ, ಇವತ್ತಿನ ಕ್ಲಾಸ್ ಮಾತ್ರ ಬಾಳ್ ಚಲೋ ಇತ್ತು, ಬಾಳ್ ಚಂದ ಹೇಳಿದ್ರಿ, ಅದು ಏನ್ ಹೇಳಿದ್ರು ಅನ್ನೋದು ನನಗೆ ಹೇಳಕ್ ಬರವಲ್ದು. ಯಾಕೆ ಹಿಂಗ ಆಗ್ತದ ಅಂದ್ರ ಆ ಕೇಳುವಂತ ಕೆಲವು ಮಂದಿಗೆ ತಿಳ್ದಂಗ ಅನಿಸ್ತದ, ಆವರಣ ಬಂದಾಗ ಆ ನೀರಾಗ ಪಾಚಿ ಇರ್ತದ ನೋಡ್ರಿ, ಪಾಚಿ ಸ್ವಲ್ಪ ನೀರ್ ಹೊಡಿರಿ ಸರಿತಿರ್ತ, ಒಂದ್ 2 ನಿಮಿಷ ಬಿಡ್ರಿ ಮತ್ ಹೊಳೆ ಬಂದ ಅಲ್ಲಿ ಕೂಡ್ಕೊಂಡ್ಬಿಡ್ತದ. ಹಂಗ ಆವರಣ ಬಂದ್ ಮತ್ತೆ ಕೂಡ್ಕೊಂಡು ಮತ್ತೆ ಯಾವಾಗ ನಾವು ಮನೆಗೆ ಹೋಗ್ತೇವಿ ಯಥಾಸ್ಥಿತಿ ಹೋಗ್ತೇವಿ, ಅಜ್ಞಾನಿಗಳಾಗಿ ಹೋಗ್ತೇವಿ. ಇದು ಯಾಕೆ ಹಿಂಗಾಗ್ತದ? ನಾವು ಸಾಧನಾ ಹಂತದೊಳಗೆ ಉಪಾಸನೆಯನ್ನ ಮಾಡಿಲ್ಲ. ಸೊ ಇಫ್ ದಿ ಲಿಸನಿಂಗ್ ಇಸ್ ಎಫೆಕ್ಟಿವ್, ನಾವು ಕೇಳೋದು ಪರಿಣಾಮಕಾರಿಯಾಗಿ ಇದ್ರ ದ ನಾಲೆಜ್ ವಿಲ್ ಟೇಕ್ ಪ್ಲೇಸ್, ಅಲ್ಲೇ ಜ್ಞಾನ ಸರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಮತ್ತೊಂದು ಏನದ, ನಮ್ಮಲ್ಲಿ ಕೆಲವು ಮಂದಿ ಹೆಂಗದಾರ ಅಂದ್ರ ಖಾಲಿ ಮನಸ್ಸಲ್ಲೇ ಬರ್ಬೇಕು ಅಂದವ್ರಿಗೆ ನಾವು ಏನಾದ್ರು ಗುರು ತುಂಬ್ತಾರ ಕರೆಕ್ಟ್ ಅನುಕೂಲ ಆಗ್ತದೆ. ಮೊದಲ ಕೆಲವು ಮಂದಿ ಏನೇನೋ ತುಂಬ್ಕೊಂಡ್ ಬಂದಿರ್ತೇವೆ ನಾವು, ಅಲ್ಲೇ ಇಲ್ಲೇ ಹೋಗಿ ಏನೇನೇನೇನೋ ಅವಶ್ಯ ಇದ್ದಿದ್ದು ಅವಶ್ಯ ಇಲ್ಲದ್ದು ತುಂಬ್ಕೊಂಡ್ ಬಂದಿರ್ತೇವಿ, ಅವ ಕರೆ ಅಂತ ತಿಳ್ಕೊಂಡಿರ್ತೇವಿ. ಅವನ್ನ ಬಿಡಾಕ ನಮಗ್ ಮನಸ್ಸು ಒಲ್ಲೆ ಅನಿಸ್ತದ. ಅವಾಗ ಏನಾಗ್ತದ, ಆ ಕಸ ಇದ್ದಾಗ ಈ ರಸ ಒಳಗೆ ಇಳಿಯುವುದಿಲ್ಲ. The knowledge will take place with mere ಶ್ರವಣಂ. ಯಾವಾಗ ನಾವು ಕೇಳುವಂತದ್ದು ಶ್ರವಣ ಶಕ್ತಿ ಬರೋಬ್ಬರಿ ಅದ, ಯಾವ ದೋಷಗಳು ಇಲ್ಲ ಮನಸ್ಸಿನಾಗ, ಅಂತಃಕರಣ ಯಾವ ದೋಷ ಇಲ್ಲ ಅಂದಾಗ ಆ ಶ್ರವಣದಿಂದ ಜ್ಞಾನ ಎಕ್ದಮ್ ಸಾಬರ್ದೋಗ್ಬಿಡಾಗ್ತದ. And if the person has not practiced upasana, he must practice nididhyasanam after ಶ್ರವಣಂ. ಯಾರು ಅಧಿಕಾರಿಗಳದಾರ ಅವ್ರ ಶ್ರವಣ ಮಾತ್ರದಿಂದ ಜ್ಞಾನ ಆಗ್ತದ, ಅವ್ರು ಮನನ ಮಾಡೋ ಅವಶ್ಯಕತೆ ಇಲ್ಲ, ನಿಧಿಧ್ಯಾಸನ ಮಾಡೋ ಅವಶ್ಯಕತೆ ಇಲ್ಲ. ಇನ್ನ ನಾವ್ರಿ ಸಾಧನ ಮಾಡಿಲ್ಲ ಹಂಗ ಬಂದೇವ್ರಿಪ್ಪ, ನಿಮ್ಗೆ ಹೇಳಾಕ ಏನದ, ನಾವು ಏನದ ಕರ್ಮಯೋಗನು ಮಾಡಿದ್ವಿ, ಉಪಾಸನಾ ಯೋಗನು ಮಾಡಿಲ್ಲ. ಏನೋ ಚಲೋ ಅನಿಸ್ತದ, ಶಾಸ್ತ್ರ ಕೇಳಾಕ್ ಬಂದೇವಿ, ಜ್ಞಾನ ಯೋಗ ಕೇಳಾಕ್ ಬಂದೇವಿ. ಈಗ ನಮಗೇನಾಕತ್ರಿ, ನಾವೇನ್ ಮಾಡ್ಬೇಕು ಅಂದ್ರೆ ನೋಡ್ಪ, ನಿಮಗೆ ಸ್ವಲ್ಪ ಶ್ರವಣ ಕಾಲದಲ್ಲಿ ಜ್ಞಾನ ಆಗುದಿಲ್ಲ, ಶ್ರವಣ ಮಾಡಿದ್ಮೇಲೆ ಮನನ ಮಾಡ್ಬೇಕು, ಮನನ ಮಾಡಿದ್ಮೇಲೆ ನಿಧಿಧ್ಯಾಸನ ಮಾಡ್ಬೇಕು, ಅವಾಗ ಜ್ಞಾನ ಆಗ್ತದೆ. ಅದಕ್ಕೇನೋ ಹೇಳೋದು, if the person has not practiced upasana, he must practice nididhyasana after shravanam. In nididhyasanam, the meditation is on teaching heard during shravanam. ಶ್ರವಣ ಕಾಲದಲ್ಲಿ ಏನು ಗುರುಗಳ ಮಾತು ಹೇಳ್ಯಾರ ಆ ಮಾತುಗಳನ್ನ ಅಲ್ಲೇ ನಾವು ಫೋಕಸ್ ಮಾಡ್ಬೇಕು. ಧ್ಯಾನದಾಗ ಆ ಮಾತುಗಳನ್ನ ಯಥಾವತ್ ತಗೊಂಡು ಅವುಗಳನ್ನ ವಿಚಾರ ಮಾಡ್ಬೇಕು. ಧ್ಯಾನ ಕೂತಾಗ ಅವನು ವಿಚಾರ ಮಾಡ್ಬೇಕು. heard during shravanam and not on the external objects such as devata or chakra. ಆ ದೇವತಾ ಈ ನಿಧಿಧ್ಯಾಸನದಾಗ ಚಕ್ರ, ದೇವರು, ಮುದಿ ಮೂರ್ತಿ, ರಾಮನ ಮೂರ್ತಿ, ಕೃಷ್ಣ ಮೂರ್ತಿ ತರಾಕ್ ಹೋಗ್ಬೇಡ್ರಿ. ಅವು ಉಪಾಸನಾ ಹಂತದಾಗ ಹೇಳಿದ್ವು, ಈಗ ನಿಧಿಧ್ಯಾಸನ ಹಂತದಾಗ. ಈ ಶ್ಲೋಕವನ್ನ ಅಪ್ಪವರು ಮುಗಿಸಿದ್ವಿ.
ಮುಂದ 12ನೇ ಶ್ಲೋಕದ 12ನೇ ಶ್ಲೋಕವನ್ನು ಓದ್ತೀನಿ. 12ನೇ ಶ್ಲೋಕ ಏನದ? ಬ್ರಹ್ಮಜ್ಞಾನ ಮತ್ತು ಅದರ ಫಲ ಏನೈತೆ ಅನ್ನೋದು ಹೇಳ್ತಾರೆ. ಯಾಕ ವಿಷಯ ಕೊನೆಗೆ ಬರಾಕತ್ತೈತಿ ಬರ್ತಾ ಬರ್ತಾ. ಈ 12ನೇ ಶ್ಲೋಕದಾಗ ನೈವ ವಾಚಾ ನ ಮನಸಾ ಪ್ರಾಪ್ತುಂ ಶಕ್ಯೋ ನ ಚಕ್ಷುಷಾ ಅಸ್ತೀತಿ ಬ್ರುವತೋ ಅನ್ಯತ್ರ ಕಥಂ ತದುಪಲಭ್ಯತೆ. ಏನು ಶಬ್ದಾರ್ಥ? ತದ್ ಉಪಲಭ್ಯತೆ, ಉಪಲಭ್ಯತೆ, ಉಪಲಭ್ಯಂ. ಉಪಲಭ್ಯ ಅಂದ್ರೆ ಏನು? ಬ್ರಹ್ಮ ತತ್ವವನ್ನ ತಿಳಿತಾನೆ. ಬ್ರಹ್ಮನ್ ಈಸ್ ರಿಯಲೈಸ್ಡ್. ಸಾಕ್ಷಾತ್ಕಾರ ಆಗ್ತದ ನೋಡಿ, ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದ. ಹೆಂಗಾಗ್ತದ್ರಿ ಇದು? ಇತಿ ಏವ ಅಸ್ತಿ. ಇತಿ ಏವ ಅಸ್ತಿ ಅಂತಂದ್ರ ಆ ಬ್ರಹ್ಮನೊಬ್ಬನೇ ಇದ್ದಾನೆ ಅಂತ ಅವಾಗ ಜ್ಞಾನ ಆಗ್ತದ. ಚ ತತ್ವ ಭವೇನ್, and then as it really is, ಉಭಯೋಹೋ of the two, the real nature of self, Brahman is the first to be realized as existence, and then it really is. ಮೊದಲ ಬ್ರಹ್ಮ ತತ್ವ ಇದೆ ಅಂತ ಆಗ್ತದ, ಅಸ್ತಿ. ಎರಡನೇದು ಏನಾಗ್ತದ ಮುಂದ? ಅದ ನಿಜವಾಗಿ ಅದ. ಎರಡನೇದು ಅದ ನಿಜವಾಗಿ ಅದ ಅಂದ್ರೆ ಉಳಿದಿದ್ದೆಲ್ಲ ಮಿಥ್ಯ ಅದ. ಹಿಂಗ ಜ್ಞಾನ ಆಗ್ತಾವ. ಇವು ಎರಡು ಜ್ಞಾನ ಆದ್ವಲ್ಲ, ಉಭಯೋ ತತ್ ಭಾವ. ಇವು ಎರಡರೊಳಗ ದ ರಿಯಲ್ ನೇಚರ್ ಆಫ್ ಸೆಲ್ಫ್, ನಿಜವಾದ ಆತ್ಮ ಸ್ವರೂಪ ಯಾವುದು ಅಂದ್ರ ವಿಚ್ ಹ್ಯಾಸ್ ಬಿನ್ ನೋನ್ ಉಪಲಭ್ಯಸ್ಯ ಇದೇವ ಅಸ್ತಿ. ಯಾವುದು ಎಕ್ಸಿಸ್ಟೆಂಟ್ ಅಂದ್ರೆ ಇದೆ ಅಂತ ಐತಲ್ಲ, ಅದು ಒಂದ ಇದ್ರಾಗ ಏನದ ನಿಜವಾದದ್ದು. ಪ್ರಸೀದತಿ ಫೇವರ್ಸ್ ಬೈ ರಿವೀಲಿಂಗ್ ಇಟ್ಸೆಲ್ಫ್. ಅದು ತನ್ನಷ್ಟು ತಾನ ನಿಮ್ಗೆ ತನ್ನ ದರ್ಶನವನ್ನ ಕೊಟ್ಟು ಬಿಡ್ತದ. ಆತ್ಮ ಕೊಟ್ಟು ದರ್ಶನ ತನ್ನ ಅಂದ್ರೆ ಏನರ್ಥ? ಈಗ ಆತ್ಮದ ಮನಸ್ಸು ಮಾಡಿ ನಮ್ಮನ್ನ ಹಿಡ್ಕೊಂತಂದ್ರೆ ಅದು ಬಿಟ್ಟು ಎಲ್ಲೂ ಹೋಗಿಲ್ಲ. ನಾವು ಹಿಡ್ಕೊಳಕ್ ಹೋಗ್ಬಾರ್ದು, ಅದಕ್ಕೆ ಮನಸ್ಸಿಗೆ ಬರ್ಬೇಕು. ಅದು ನಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತ. ಒಬ್ಬ ಅಜ್ಜ ಒಬ್ಬ ಮೊಮ್ಮಗ ಬೇರೆ ಊರಿಗೆ ಟ್ರಾನ್ಸ್ಫರ್ ಹೋಗಿರ್ಬೇಕು, ಬೆಂಗಳೂರು ಮುಂಬೈಗೆ ಹೋಗಿದ್ರು. ಅವ ಅಜ್ಜ ಅಂತ ಏನಿ ದಾರಿ ತಕ್ಷಿಕೊಂಡಲು ನಿನಗೆ ಹೊಳ್ಳಿ ಹೋಗಾಕ ಗೊತ್ತಾಗತ್ತೆ ಮನೆಗೆ. ಇಲ್ಲ ಗೊತ್ತಾಗುತ್ತಿಲ್ಲ. ಮತ್ತೆ ಏನು ಮನೆಗೆ ಹೆಂಗ್ ಹೋಗ್ತೀನಿ ಏನಿಲ್ಲ ಅನ್ನೋದು ನನಗೆ ಹಚ್ಚಿದ್ದೆ ಅಂತ. ಹಂಗ ಅವ ತಪ್ಪಿಸ್ಕೊಂಡಿಲ್ಲ. ಆಗ ಅವ್ರ ಅಪ್ಪ ಅವ್ರ ಅಜ್ಜ ಇಲ್ಲ ಅಂತ ಅವ್ರು ತಪ್ಪಿಸ್ಕೊಳಕಂತಲ್ಲ. ಹಂಗ ಏನಾಗ್ತದ? ಆತ್ಮನೇ ನಮ್ ಕೈ ಹಿಡಿದ್ನ ಅಂದ್ರೆ ಆತ್ಮಜ್ಞಾನದಿಂದ ವಂಚಿತರಾಗುವುದಿಲ್ಲ. ನಾವ್ ಅದನ್ನ ಕೈ ಹಿಡಿದ್ರೆ ನಾವು ವಂಚಿತರಾಗಬಹುದು ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ವಿಶೇಷವಾಗಿ ಏನಂತ ಅಪೂರ್ವ ಮಾತು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಿಪರೇಟರಿ ವ್ಯಾಲ್ಯೂ ಇಸ್ ಹೈಲೈಟೆಡ್ ಹಿಯರ್. ಇನ್ನೊಂದು ನಮ್ಮಲ್ಲಿ ಇರ್ಬೇಕಾದಂತಹ ಒಂದು ಸದ್ಗುಣ ಯಾವುದು ಅದನ್ನ ಇಲ್ಲೇ ಹೆಚ್ಚಿಗೆ ಮಾಡಿ ಹೇಳಕತ್ತಾರ ಈ ಶ್ಲೋಕದಾಗ. ಅದು ಯಾವುದು? ಶ್ರದ್ಧಾ. This is the faith in the existence of ನಿರ್ಗುಣ ಬ್ರಹ್ಮ. ನಿರಾಕಾರ ನಿರ್ಗುಣ ಬ್ರಹ್ಮ ಅದ ಅನ್ನುವಂತ ಶ್ರದ್ಧಾ ಇರ್ಬೇಕಾಗ್ತದೆ. The more the scripture describe ನಿರ್ಗುಣ ಬ್ರಹ್ಮ, the more we doubt its existence. ಯಾವಾಗ ಶಾಸ್ತ್ರಗಳು ಈ ನಿರಾಕಾರ ನಿರ್ಗುಣ ಬ್ರಹ್ಮನನ್ನ ಹೆಚ್ಚಿಗೆ ಮಾಡಿ ವರ್ಣನೆ ಮಾಡ್ತಾವ, ನಮಗೆ ಏನಾಗ್ತೈತಿ ಅಂದ್ರೆ ಕೆಲವು ಮಂದಿಗೆ ಸಂಶಯ ಬರಕ್ಕೆ ಐದು ಇರೋದು ಇದು ಐದು ಇಲ್ಲದ್ರೆ ಆಗತ್ತಿತ್ತು, ಶಾಸ್ತ್ರ ಇಲ್ಲದ್ರೆ ಆಗತ್ತಿತ್ತು, ಈಗ ಸಂಶಯ ಬರ್ತದೆ. ನಿರ್ಗುಣ ಬ್ರಹ್ಮನ್ ಈಸ್ ನಾಟ್ ಅವೈಲೇಬಲ್ ಫಾರ್ ಎನಿ ಸೆನ್ಸ್ ಆಫ್ ದ. ಯಾಕಂದ್ರೆ ಅದು ಯಾವ ಜ್ಞಾನಿ ಅದು ವಿಷಯ ಆಗಿಲ್ಲ. ದ ಮೋರ್ ಮೈಂಡ್, ದ ಮೈಂಡ್ ಅಂಡ್ ಎನಿ ಇನ್ಸ್ಟ್ರುಮೆಂಟ್ ಆಫ್ ನಾಲೆಜ್. ಮತ್ತೆ ಯಾವ ಜ್ಞಾನಿ ಇದ್ರೆ ವಿಷಯ ಅಷ್ಟ ಅಲ್ಲ, ಅದು ಮನುಷ್ಯಗೂ ವಿಷಯ ಆಗಿಲ್ಲ. ಮನುಷ್ಯಗೂ ವಿಷಯ ಆಗಿಲ್ಲ ಅಷ್ಟೇ ಅಲ್ಲ, ಅದು ಯಾವುದಕ್ಕೂ ವಿಷಯ ಆಗಿಲ್ಲ. ಯಾವ ವ್ಯಕ್ತಿ, ಯಾವ ಜ್ಞಾನಿ, ಯಾವ ಸಾಧನಕ್ಕೂ ಅದು ವಿಷಯ ಆಗಿಲ್ಲ. ಇಟ್ ಇಸ್ ಆಲ್ಸೋ ನಾಟ್ ಲಾಜಿಕಲಿ ಪ್ರೂವೇಬಲ್. ಅಲ್ರಿ ಅದನ್ನ ತರ್ಕದಿಂದ ಹೇಳಕ್ ಬರ್ತೈತೆ, ತರ್ಕದಿಂದ ಹೇಳಕ್ ಬರೋದಿಲ್ಲ. ಲಾಜಿಕಲಿ ಪ್ರೂವೇಬಲ್ ಇಟ್ ಇಸ್ ನಾಟ್ ಲಾಜಿಕಲಿ ಪ್ರೂವೇಬಲ್. Therefore our conclusion will be that it is non-existent. ಅದಕ್ಕೆ ನಮ್ಗೆ ಏನಾಗ್ತೈತಿ ಅಂದ್ರೆ ನಮ್ಗೆ ಶ್ರದ್ಧಾ ಇಲ್ಲ ಅಂದ್ರೆ ಅದು ಆತ್ಮ ಅಂತ ಹೇಳ್ತಾರಲ್ಲ, ಅದು ಇಲ್ಲದ್ ಬಿಡು ಮನ ಅಸತ್ತದು ಅಂತಾರ ಬಹಳ ಮಂದಿ. ಶಂಕರಾಚಾರ್ಯ gives an example in a shloka describing how it may appear to the unprepared mind. ಶಂಕರಾಚಾರ್ಯ ಒಂದು ಉದಾಹರಣೆ ಕೊಡ್ತಾರ. ಬೇಕಾಗಿರೋ ಉದಾಹರಣೆ, ಯಾರು ಈ ಒಂದು ಯೋಗ್ಯವಾದ ಸಾಧನೆ ಮಾಡಿರಲ್ಲ ಅವ್ರಿಗೆ ಆತ್ಮ
ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅಂತೂ ಮನೆಗೆ ಅವರು ಮಾಡಿಸ್ಕೊಂಡೆ ಬಿಟ್ರು. ಭಾಳ ಚಲೋ ಆಯ್ತು. ಒಂದು 2-3 ಲೈನ್ ಓದ್ರಿ, 1 ಮಿನಿಟ್ ಓದಿ ಏನಾಗತ್ತು ಅಂತ ಹೇಳ್ರಿ. ಬಂಗಾರ ಅವ್ರೆ, ಹಿಯರ್ ಗೋಸ್ ಎ ಸನ್ ಆಫ್ ಎ ಬ್ಯಾರನ್ ವುಮನ್ ಅದೊಂದು ಎಕ್ಸಾಂಪಲ್ ಹೇಳ್ತಾನೆ ಅಂತ ಹೇಳಿ. ಲೆಟ್ ಯು ಟ್ರೈ. ನಾನು ಬರ್ತೀನಿ, ಒಂದು 10 ನಿಮಿಷ ಬರ್ತೀನಿ. ಅಲ್ಲ, ಎಷ್ಟನೇದೇ ಇದ್ರಿ? ಸೊ ಹಲೋ ಹಲೋ ಲೆಟ್ ಯು ಪ್ಯಾರನ್ ಅಂತ ಐತಲ್ಲ, ಅದನ್ನ ಓದ್ರಿ ಸರ್. ಅಲ್ಲ, ಎಷ್ಟನೇ ಶ್ಲೋಕ? 12ನೇ ಶ್ಲೋಕ. 12ನೇ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಅದರ ಲೆಟ್ ಯು ಪ್ಯಾರನ್ ಅಂತ ಐತ್ ನೋಡ್ರಿ ಅಲ್ಲಿ. This is the faith in the existence of Nirguna Brahma. Mother, ಇನ್ನೊಂದ್ ಸ್ವಲ್ಪ ಮುಂದುವರಿ. ಶಂಕರಾಚಾರ್ಯ ಉದಾಹರಣೆ ಕೊಟ್ಟರಲ್ಲ, Shankaracharya gives an example in a sloka describing how it may appear to the unprepared mind. ಇಲ್ಲಿ ಶಂಕರಾಚಾರ್ಯರು ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡ್ತಾರೆ. ಏನಂತಂದರೆ, ಆ ಶ್ಲೋಕದಲ್ಲಿ ಹೌ ಇಟ್ ಮೇ ಅಪಿಯರ್ ಟು ದಿ ಅನ್ಪ್ರಿಪೇರ್ಡ್, ಆ ಮನಸ್ಸಿಗೆ ತಯಾರಾಗಲಿದ್ದ ಒಂದು ಮನಸ್ಸಿಗೆ ಯಾವ ರೀತಿ ಅದು ಪರಿಣಾಮ ಬೀರುತ್ತೆ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಹಿಯರ್ ಗೋಸ್ ಎ ಸನ್ ಆಫ್ ಬ್ಯಾರನ್ ವುಮನ್. ಇಲ್ಲಿ ಒಂದು ಬಂಜೆಯ ಒಂದು ಉದಾಹರಣೆ ಕೊಡ್ತಾರೆ. ಬಂಜೆ ಒಬ್ಬ ಹೆಣ್ಮಗಳದು. ಆಫ್ಟರ್ ಟೇಕಿಂಗ್ ಎ ಡಿಪ್ in the water of marriage, he has bedecked his head with flowers from the sky. ಅದು ಅವು ಒಂದು ನೀರಿನ ಒಂದು ಇದು ಕಾಣುತ್ತಲ್ಲ, ಮಿರೇಜ್ ಅಂದರೆ ಅದು ಜಲ ಮರುಭೂಮಿಯಲ್ಲಿ ಕಾಣುತ್ತಲ್ಲ, ಅದರಲ್ಲಿ ಅವನು ಸ್ನಾನ ಮಾಡಿದ್ದಾನೆ. ಮ್ಯಾಲಿಂದ ಹೂವು ಬರ್ತದೆ. ಈ ಹ್ಯಾಸ್ ಎ ಬೋ ಮೇಡ್ ಆಫ್ ಸ್ಪೆಷಲ್ ಮೆಟೀರಿಯಲ್. ಆಮೇಲೆ ಒಂದು ಮೊಲದ ಒಂದು ಹಾರ್ನ್ ಅಂದರೆ ಕೊಂಬಿನಿಂದ ಒಂದು ಬಿಲ್ಲು ಬಾಣ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇದು ಎಂದಾದರೂ ಸಾಧ್ಯನಾ? ಬಂಜೆ ಮಗಳು ಎಂದಾದರೂ ಸಣ್ಣ ಮಗ ಹುಡ್ತಾನ? ಅಥವಾ ಅಲ್ಲಿ ಮರುಭೂಮಿಯಲ್ಲಿ ಕಾಣುವ ಒಂದು ನೀರಿನ ಒಂದು ಭ್ರಮೆಯಲ್ಲಿ ನಾವು ಎಂದಾದರೂ ಸ್ನಾನ ಮಾಡ್ತೀರಾ? ಅಥವಾ ಯಾವ್ದಾರು ಒಂದು ಮ್ಯಾಲಿಂದ ಒಂದು ಹೂಗಳು ಬಿದ್ದು ಇದು ಮಾಡುತ್ತಾ? ಅಥವಾ ಮೊಳಕೆ ಕೊಂಬನೇ ಇರೋದಲ್ಲ, ಅದರಲ್ಲಿಂದ ಒಂದು ಬಾಣ ಮಾಡ್ತಾನ ಅಂತ? ಇದೆಲ್ಲ ಹೆಂಗಪ್ಪ ಅಂತಂದರೆ ಇದು ನಂಬಕ್ಕೆ ಸಾಧ್ಯನಾ ಅಂತ ಶಂಕರಾಚಾರ್ಯರು ಎಕ್ಸಾಂಪಲ್ ಕೊಡ್ತಾರೆ. ಒನ್ ಮೇ ಗೆಟ್ ಎನ್ ಐಡಿಯಾ ಲೈಕ್ ದ about Nirguna Brahma and conclude that it is a non-existence. ಇದು ಒನ್ ಮೇ ಗೆಟ್ ಎನ್ ಅನ್ಕ್ಲೂಡ್ ಅಂದರೆ ಒಬ್ಬ ಒಂದು ನಿರ್ಧಾರಕ್ಕೆ ಬರ್ಬೋದು. ಏನಂದರೆ ನಿರ್ಗುಣ ಬ್ರಹ್ಮ ಅಂಡ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಎ ನಾನ್-ಎಕ್ಸಿಸ್ಟೆನ್ಸ್. ಬ್ರಹ್ಮನೇ ಇಲ್ಲ ಅಂತ ಕೆಲವರು ಅನ್ಕೊತಿರ್ತಾರೆ. ಅದರ ತಪ್ಪು. ದ ಫಿಲಾಸಫೀಸ್ ಸಚ್ ಆಸ್ ವಿಶಿಷ್ಟಾದ್ವೈತಂ, ದ್ವೈತಂ, ಸಂಖ್ಯ, ನ್ಯಾಯ ಡು ನಾಟ್ ಅಕ್ಸೆಪ್ಟ್ ನಿರ್ಗುಣ ಬ್ರಹ್ಮ. ಅವರು ಯಾರ್ಯಾರು ವಿಶಿಷ್ಟಾದ್ವೈತರವರು, ದ್ವೈತರು, ಸಂಖ್ಯಾಶಾಸ್ತ್ರದರು, ನ್ಯಾಯಿಕರು, ಇವರೆಲ್ಲ ನಿರ್ಗುಣ ಬ್ರಹ್ಮನ್ನ ಒಪ್ಪದೇ ಇಲ್ಲ. ಯಾಕಂದರೆ ಅದು ಕಾಣೋದಿಲ್ಲ, ಅದಕ್ಕೆ ಆಕಾರ ಇಲ್ಲ, ಅವರು ಒಪ್ಪದೇ ಇಲ್ಲ ಅಂತ ಹೇಳ್ತಾರೆ. Therefore, the faith in the existence of Nirguna Brahma required until one understand it after systematically going through the studies of ಈ ನಿರ್ಗುಣ ಬ್ರಹ್ಮಕ್ಕೆ ನಮಗೆ ನಂಬಿಕೆ ಯಾವಾಗ ಬರುತ್ತೆ ಅಂತಂದರೆ, ನಾವು ಅದನ್ನು ಸಿಸ್ಟಮೆಟಿಕ್ ಅಂದರೆ ಸರಿಯಾಗಿ ದಾರಿಯಲ್ಲಿ ಆಲೋಚನೆ ಮಾಡಿದರೆ, ಅಥವಾ ಆ ಶಾಸ್ತ್ರಗಳನ್ನು ಓದೋದರಿಂದ ನಿರ್ಗುಣ ಬ್ರಹ್ಮನ ಒಂದು ತತ್ವ ತಿಳಿಬೋದು ನಮಗೆ ಅಂತ ಹೇಳ್ತಾರೆ. ವಿ ಆರ್ ಅನೇಬಲ್ ಟು ಅಬ್ಜೆಕ್ಟಿಫೈ ನಿರ್ಗುಣ ಬ್ರಹ್ಮ ನಾಟ್ ಬಿಕಾಸ್ ಇಟ್ ಅಬ್ಸೆಂಟ್. ನಿರ್ಗುಣ ಬ್ರಹ್ಮನ ವಸ್ತು ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಅದೇನು ಕಾಣೋದಿಲ್ಲ ಅಂತಲ್ಲ, ಬಟ್ ಬಿಕಾಸ್ ಇಟ್ ಈಸ್ ವೆರಿ ಸಬ್ಜೆಕ್ಟ್ ದಟ್ ಅಬ್ಜೆಕ್ಟ್ಸ್ ಎವ್ರಿಥಿಂಗ್.
ಅದೇ ಸಬ್ಜೆಕ್ಟ್ ಅಂದರೆ ಅದೇ ಒಂದು ಸಬ್ಜೆಕ್ಟಾಗಿ ಎಲ್ಲವನ್ನೂ ತೋರಿಸ್ತೈತಿ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣಲಿದ್ರು ಕೂಡ ಎಲ್ಲದಕ್ಕೂ ಅದು ಕಾರಣ ಆಗಿದೆ ಅಂತ ಹೇಳ್ತಾರೆ. ಇಟ್ ಟೇಕ್ಸ್ ಟೈಮ್ ಟು ಗ್ರಾಸ್ ದಿಸ್ ಚಿದಂಬರೈಸಮ್ ಅಂಡ್ ದೇರ್ ಫಾರ್ ಹ್ಯಾವ್. ಇದಕ್ಕೆ ಈ ರಹಸ್ಯವನ್ನು ನಾವು ತಿಳಿಯೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇದೆಲ್ಲ ಒಂದು ಇದಕ್ಕೇನೋ ಅಂತಾರೆ ಅಂದರೆ ಚಿದಂಬರ ರಹಸ್ಯ ಅಂತ ಹೇಳ್ತಾರೆ. ಆದರೆ ನಿಮಗೆ ನಂಬಿಕೆ ಇರಬೇಕು ಅದರಲ್ಲಿ, ಹ್ಯಾವ್ ಫೇತ್. ಎಷ್ಟು ನಂಬಿಕೆ ಇದ್ದಂಗೆಲ್ಲ ಅದು ನಿಮಗೆ ಎಷ್ಟು ಬೇಗ ನಿಮಗೆ ಮನವರಿಕೆ ಆಗುತ್ತದೆ, ನಂಬಿಕೆ ಬರುತ್ತೆ. ನಿರ್ಗುಣ ಬ್ರಹ್ಮ ಇದ್ದಾನೆ, ಅವನ ಕಣ್ಣಿಗೆ ಕಾಣಲಿದ್ರು ಕೂಡ ಅವನ ಪ್ರಭಾವ ಇದೆ ಅಂತ ತಿಳ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಓದ್ಲೇನ್ರಿ? Lord Yama says, Brahman cannot be grasped by words or the sense organs or the mind. ಬ್ರಹ್ಮನ್ನ ಯಾವ ರೀತಿ ಒಂದು ವರ್ಡ್ಸ್ ಅಂದರೆ ಒಂದು ಅಕ್ಷರಗಳಿಂದ ತಿಳ್ಕೊಳಕ್ಕಾಗೋದಲ್ಲ, ಅಥವಾ ನಮ್ಮ ಇಂದ್ರಿಯಗಳಿಂದಲೂ ತಿಳ್ಕೊಳಕ್ಕಾಗೋದಲ್ಲ, ನಮ್ಮ ಮನಸ್ಸಿನಿಂದಲೂ ಅವನ್ನ ಅರ್ಥ ಮಾಡ್ಕೊಳಕ್ಕಾಗೋದಲ್ಲ. ಇಟ್ ಕೆನಾಟ್ ಬಿ ಗ್ರಾಸ್ಡ್ ಬೈ ಎನಿಥಿಂಗ್ ಎಲ್ಸ್ ಬಿಕಾಸ್ ಇಟ್ ಈಸ್ ದ ಗ್ರಾಸ್ಪಿಯರ್. ಇದನ್ನು ನಿರ್ಗುಣ ಬ್ರಹ್ಮವನ್ನು ಯಾವ ಮನಸ್ಸಿನಿಂದಾಗಲಿ ಅಥವಾ ಅಂಗಾಂಗಗಳಿಂದಾಗಲಿ ಸೂಕ್ಷ್ಮ ಅಂಗಾಂಗಗಳಿಂದಲೂ ತಿಳ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಅದು ಸೂಕ್ಷ್ಮದಲ್ಲಿ ಸೂಕ್ಷ್ಮ, ಅತಿ ಸೂಕ್ಷ್ಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಕ್ಯಾನ್ ಬಿ ಅಂಡರ್ಸ್ಟುಡ್. ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ, ಹೌದು, ಅಂಗಾಂಗಗಳನ್ನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನಸ್ಸಿನಿಂದ ಈ ಬ್ರಹ್ಮನನ್ನ ಅರಿಯಲಿಕ್ಕೆ ಆಗುವುದಿಲ್ಲ. It cannot be grasped by anything because it is grasper. ಇದನ್ನ ಹೆಂಗ ಅರ್ಥ ಮಾಡ್ತೀರಿ ಮಂಜುನಾಥ್? ಮಾಡ್ರಿ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ, ಆದರೆ ಅದೇ ಅರ್ಥ ಆಗುವಂಥ ವಸ್ತುನೇ ಅದು ಅಂತ ತಿಳ್ಕೊಬೋದು. ಸೀಕರ್ ಈ ಸಾಟ್ ಅಂತ ಇಂಗ್ಲಿಷ್ನಾಗ ನಾವು ಯಾವನನ್ನು ಹುಡ್ಕಾಕ್ ಕೊಟ್ಟೇವಲ್ಲ, ಅವ ಹುಡ್ಕಾವನ ಅವ ಅದಾನ, ಬೇರೆ ಇಲ್ಲವ. ಈಗ ಯಾವನ್ನ ಹುಡ್ಕಾಕ್ ಕೊಟ್ಟೇವಿ ನಾವು? ಬ್ರಹ್ಮನ್ ಹುಡ್ಕಾಕ್ ಕೊಡ್ತೇವಿ. ಆ ಬ್ರಹ್ಮನ ಹುಡ್ಕಾಕ್ ಕೊಟ್ಟವ ಬೇರೆ ಆಗಿದ್ರೆ ಅವ್ ಸಿಗ್ತಿದ್ದ, ಅವನ್ನ ಹುಡ್ಕಾಕ್ ಕೊಡ್ತಾನ, ಬ್ರಹ್ಮನ ಹುಡ್ಕಾಕ್ ಕೊಡ್ತಾರ, ಯಾವಾಗ ಸಿಗ್ತದೆ? ಬ್ರಹ್ಮನನ್ನು ಹುಡ್ಕಾಕ್ ಕೊಟ್ಟವನು ಬ್ರಹ್ಮದಾನ ಅಂದಂಗ ಆ ಮಾತಿನ ಅರ್ಥ. ಆ ಮಾತಿನ ಅರ್ಥ ಬರ್ಕೊಡ್ರಿ ಅದನ್ನ. ಇಟ್ ಕೆನಾಟ್ ಬಿ ಗ್ರಾಸ್ಪ್ಡ್ ಬೈ ಎನಿಥಿಂಗ್ ಬಿಕಾಸ್ ಇಟ್ ಈಸ್ ದ ಗ್ರಾಸ್ಪರ್. ನಾವು ನಿನ್ನ ಮೊನ್ನೆ ಹೇಳಿದ್ವಲ್ಲ, it is the experiencer, it is not experienced. It is neither experienced nor experienced. It is the experiencer itself. ಅನುಭವ ಅಲ್ಲ, ಅನುಭವಕ್ಕೆ ಸಾಧನ ಅಲ್ಲ, ಅನುಭವಕ್ಕೆ ವಿಷಯ ಅಲ್ಲ. ಅದು ಯಾರು ಅನುಭವ ಯಾರಿಗೆ ಆಗಾಟಿತ್ತಲ್ಲ ಅವನ ಸ್ವರೂಪನ ಇದು. ಎಕ್ಸ್ಪೀರಿಯನ್ಸರ್ ಈಸ್ ಆತ್ಮ. ಇಟ್ ಇಸ್ ನೈದರ್ ಎಕ್ಸ್ಪೀರಿಯನ್ಸ್ ನಾರ್ ಎಕ್ಸ್ಪೀರಿಯನ್ಸ್ಡ್. ಮನ್ ಹೇಳಿ ನೋಡಿ ಹಂಗಂದಂಗ ಅದು ಮಾತು. ಇಟ್ ಕೆನಾಟ್ ಬಿ ಗ್ರಾಸ್ಪ್ಡ್ ಬೈ ಎನಿಥಿಂಗ್ ಬಿಕಾಸ್ ಇಟ್ ಈಸ್ ದ ಗ್ರಾಸ್ಪರ್. ಈ ಶಬ್ದಗಳ ಅರ್ಥ ಅದು ತೋರಿಸು. ಬಂದೆ ಬಿಡ್ರಿ. ದಿಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಓನ್ಲಿ ಬೈ ಒನ್ ಹೂ ಹ್ಯಾಸ್ ದ ಫೇತ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ನಿರ್ಗುಣ ಬ್ರಹ್ಮನ್. ಆ ನಿರ್ಗುಣ ಬ್ರಹ್ಮ ಅದ ಮತ್ ಅವ ನಾನು ಅದೇನಿ. ಅವ ನನ್ನ ಬಿಟ್ಟು ಬೇರೆ ಇದ್ರೆ ನಾನು ತಿಳಿತಿದ್ದೆ, ಅವ್ನು ಹಿಡಿತಿದ್ದೆ, ಮುಟ್ತಿದ್ದೆ, ನೋಡ್ತಿದ್ದೆ, ಎಲ್ಲ ಆಗ್ತಿದ್ದೆ. ಅವ ನಾನ ಇರೋದ್ರಿಂದ ಅವ್ನು ನೋಡಾಕ್ ಬರೋದಿಲ್ಲ, ಅವ್ನು ಮುಟ್ಟಾಕ್ ಬರೋದಿಲ್ಲ ಏನ್ರಿ. ಯಾವ ಜ್ಞಾನೇಂದ್ರಿಗಳನ್ನು ಅವ ಲಭ್ಯನಿಲ್ಲ, ಯಾವ ಕರ್ಮೇಂದ್ರಿಗೂ ಲಭ್ಯನಿಲ್ಲ, ಯಾವ ಮನುಷ್ಯನಿಗೂ ಕೂಡ ಅವನು ಗೋಚರನಿಲ್ಲ. ಯಾಕ? ಯಾವ ಹುಡ್ಕಾಕ್ ಹೊಂಟಾನಲ್ಲ ಆ ಮನಸ್ಸಿನ ಮೂಲಕ, ಆ ಇಂದ್ರಿಯಗಳ ಮೂಲಕ, ಅವನೇ ಬ್ರಹ್ಮ. ಅಂದ್ರೆ ನೀವೆಲ್ಲರೂ ಬ್ರಹ್ಮ ಸ್ವರೂಪನ ಅಡೀರಿ ಅಂತಾರ. ದಿಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಓನ್ಲಿ ಬೈ ಒನ್ who has the faith in the existence of Nirguna Brahma until he gains the understanding I am that. To know is to be. ನೀವು ಆತ್ಮನ್ನಾಗೆ ನೀವು ಆತ್ಮ ಮೊದಲ ಆಮ್ಯಾಗ ಒಂದು ತಿಳಿಯಾಗಿ ಬರ್ತದ ಹೊರತು ಆತ್ಮನನ್ನ ಎದುರಿಗಿಟ್ಟಿನ ರೀತಿಯಲ್ಲಿ ಸಾಧ್ಯ ಇಲ್ಲ. ಇದು ಫಲವ್ಯಾಪ್ತಿ ಅಲ್ಲ, ಇದು ಮುಕ್ತಿ ವ್ಯಾಪ್ತಿ ಅಂತಿಕೊಂಡು ವಿಚಾರ ಸಾಗರದಾಗ ಬರ್ತದೆ. The others who lack this faith, ಅಶ್ರದ್ಧಾವಾನ್ and open-mindedness can never move Brahman. ಯಾರಿಗೆ ಈ ರೀತಿ
ಓಪನ್ ಮೈಂಡೆಡ್ನೆಸ್ ಇಲ್ಲ. ಅಂದ್ರ ಇದ್ದ ವಸ್ತು ಇದ್ದಾಗ ತಿಳ್ಕೊಳ್ಳುವ ಸಾಮರ್ಥ್ಯ ಇಲ್ಲ. ಯಾರ ಅಂತಃಕರಣದಲ್ಲಿ ಇನ್ನ ಶುದ್ಧತೆ ಬಂದಿಲ್ಲ, ಫಲದೋಷ ವಿಕ್ಷೇಪ ಅದಾವ, ಅಥವಾ ಅಶ್ರದ್ಧಾ ಅದ. ಶ್ರದ್ಧಾ ಇಲ್ಲಪ್ಪ, ಶಾಸ್ತ್ರದಾಗ ಶ್ರದ್ಧಾ ಇಲ್ಲ. ಅಶ್ರದ್ಧಾವಾನಿದ್ದವ್ರಿಗೆ ಬ್ರಹ್ಮ ತತ್ವ ಗೋಚರ ಆಗುವುದಿಲ್ಲ. ಇಷ್ಟು ಇದು 12ನೇ ಮಂತ್ರದ ಅರ್ಥ. ಈಗ 13ನೇ ಮಂತ್ರ ಹೋಗೋಣ. ಇನ್ನೂ 1 ಗಂಟೆ 10 ನಿಮಿಷದ ಅಜರ ಅಲ್ಲಿ ಶಂಕರಾಚಾರ್ಯ ಏನು ಹೇಳಿದ್ರು ಅನ್ನೋದು ಅದು ಅರ್ಥ ಆಗ್ಲಿಲ್ರಿ. ಆತ ಇಲ್ಲೇನ್ರಿ? ಇಲ್ಲ, ಅವ್ರು ಹೇಳಿಲ್ಲ. ನಾನು ಸ್ವಲ್ಪ ಇದಕ್ಕೆ ಹೋಗಿದ್ದೆ ಹೊರಗ. ಇರ್ಲಿ. ಅದ್ ಏನ್ ಹೇಳ್ತಾರ ಶಂಕರಾಚಾರ್ಯರು ಅಂದ್ರ, ಹಿಯರ್ ಗೋಸ್ ಎ ಸನ್ ಆಫ್ ಎ ಬ್ಯಾರನ್ ವುಮನ್. ಹಿಯರ್ ಗೋಸ್ ಎ ಸನ್ ಆಫ್ ಎ ಬ್ಯಾರನ್ ವುಮನ್. ಒಬ್ಬ ಬಂಜೆ ಅದ, ಬಂಜೆಗೆ ಒಬ್ಬ ಮಗ ಅದ. ಅವ ಹೊಂಟ ಆಫ್ಟರ್ ಟೇಕಿಂಗ್ ಎ ಡಿಪ್ ಇನ್ ದ ವಾಟರ್ ಆಫ್ ದ ಮಿದೇಶ್. ಅವ ಏನ್ ಮಾಡಿದ ಅಂದ್ರ ಮೃಗಜಲದಲ್ಲಿ ಅವ ಸ್ನಾನ ಮಾಡಿದ. ಯಾರ್ರಿ? ಬಂಜೆಯ ಮಗ ಮೃಗಜಲದಲ್ಲಿ ಸ್ನಾನ ಮಾಡಿದ. ಅಷ್ಟ್ ಸ್ನಾನ ಮಾಡೋದ್ಕನೆ ಹಿ ಹ್ಯಾಸ್ ಬಿಡೆಕ್ಡ್ ಹಿಸ್ ಹೆಡ್. ಅವ ಸ್ನಾನ ಮಾಡೋದ್ಕನೆ ಮುಂದೆ ಏನ್ ಮಾಡಿದ ಅಂದ್ರ, ಆ ತನ್ನ ತಲೆ ಇತ್ತಲ್ಲ, ತಲೆಗೆ ಅಲಂಕಾರ ಮಾಡಿದ. ಬಿಡೆಕ್ಡ್ ಅಂದ್ರೆ ಏನು? ಈ ಡೆಕೋರೇಟೆಡ್ ಹಿಸ್ ಹೆಡ್ ವಿತ್ ಫ್ಲವರ್ಸ್ ಫ್ರಮ್ ದ ಸ್ಕೈ. ಆಕಾಶದ ಪುಷ್ಪಗಳನ್ನ ತಗೊಂಡು ಅವ ಏನ್ ಮಾಡಿದ ಅಂತಂದ್ರ, ತನ್ನ ತಲೆಯನ್ನ ಆ ಹೂಗಳಿಂದ, ಆಕಾಶದ ಹೂಗಳಿಂದ ಅಲಂಕಾರ ಮಾಡಿದ್ದ. ಇದು ಕಥೆ ಹೇಳಕತ್ತಾರ ಅಪ್ಪರು. ಇದು ಒಂದು ದೃಷ್ಟಾಂತ ಹೇಳಕತ್ತ. He has a bow made of a special material called rabbit horn. ಮೊಲದ ಕೂಡಿನಿಂದ ತಯಾರು ಮಾಡಿದಂತಹ ಒಂದು ಅವನಲ್ಲಿ ಬಿಲ್ಲು ಇತ್ತು. ಬಿಲ್ಲು ಆ ಬಿಲ್ಲು ಹಿಡ್ಕೊಂಡು ಬಂದಿದ್ದಂತ ಯಾರ ನಿಯಮ ಅಂದ್ರ ಭಂಜೆಯ ಮಗ. ನಿಜೋಳಿ ಅವರು ಮಧ್ಯದೊಳಗೆ ಹೇಳ್ಯಾರಿ, ಮುಕುತಿ ಸುಖವನ್ನು ಪಡೆಯುವನೆಂಬ ಬಲು ಯುಕುತಿವಂತನ ಬಗೆ ನೋಡು ರಮಣಿ ಅನ್ನೋದ್ರೊಳಗೆ ಹೊಲದ ಕೋಡನ್ನು ಕಿತ್ತು ಕೂರ್ಮ ಕುಂತಳೆ ಬಿಡಿದು ತುಳುಕಿ ಬಿಸಿಲು ದೊರೆಯೇನು ಪಂಜೆ ಅಣುವಿನ ಸುಲಿಗೆ ಹೊಡೆದನಂತೆ ಗೆಲಿದು ಮಾಯೇನು. ಮಾಯಾ ಗೆದ್ದಿ ಅಂತಂದ್ರೆ ಇದ್ರ ಗೆಲ್ಲಕ್ ಬರ್ತದ. ಇಲ್ಲ ಗೆಲ್ಲುದೇನೈತೆ. ಅವ ಏನ್ ಮಾಡಿದ? ಹೊಳಿ ದಾಟ್ದ. ಎಂತ ಹೊಳಿ? ಮೃಗಜಲ. ಅಲ್ಲಿ ಆಸರಕ್ಕೆ ಕೂರ್ಮ ಕುಂತಳ ಹಿಡ್ದ. ಆವಿ ಕೊಂಬ್ ಹಿಡ್ದಂತ. ಆವಿ ಕೊಂಬ್ ಹಿಡಿದು ಆ ಹೊಳಿ ದಾಟಿ ಆಣಿ ಕಲ್ಲಿನ ಬಾಣ ಮಾಡಿಕೊಂಡು ಮಾಯಿಯನ್ನು ಹೊಡೆದಂತ. ಇವೆಲ್ಲ ಇಲ್ಲದ್ವ. ಮಾಯನ್ನು ಗೆದ್ನಿ ಅಂತ ಅನ್ನೋ ಮಾತು ಇಷ್ಟ ಐತ್ ನೋಡ್ರಿ ಅಂತಂತಾರ ಅವ್ರು. ಅಂದ್ರ ಏನ್ ಅಲ್ಲಿ ಮಾಯಿಗೆ ವರ್ಣನೆ ಮಾಡ್ಯಾರ. ಇಲ್ಲಿ ಬ್ರಹ್ಮ ತತ್ವ ಇಲ್ಲ ಅನ್ನೋದಕ್ಕ ಹೆಂಗೈತದ, ಹಿಂಗೈತಿ ಬ್ರಹ್ಮ ಅಂತ ಬಹಳ ಮಂದಿ ಅಂತಾರ ಅಂತ ಹೇಳ್ತಾರ ಅವ್ರು. ಇದನ್ನ ಪರಮಾತ್ಮ ಗೀತೆ ಬಂದತಿ ಇದು ಅರ್ಥ. ಹೆಂಗಂದ್ರ ನಿಮ್ಮ ಆತ್ಮ ಹಿಂಗೆ ಐತೇನ್ರಿ, ಅದು ಬಂಜೆ ಮಗನ ಗತೆ ಐತೇನ್ರಿ. ಬಂಜೆ ಇತ್ತಂದ್ರ ಬಂಜಿಗೆ ಮಗ ಇತ್ತಂದ್ರ ಹೆಂಗ್ ಬಂಜೆ ಕಳ. ಒಂದೇದ್ದು. ಎರಡನೇದವ ಸ್ನಾನ ಏನ್ ಮಾಡಿದ? ಮೃಗಜಲದಲ್ಲಿ ಸ್ನಾನ ಮಾಡಿದ. ಮೃಗಜಲದಲ್ಲಿ ಸ್ನಾನ ಮಾಡಕ್ ಬರ್ತೈತೇನು? ಬರುದಿಲ್ಲ. ಮತ್ ಮುಂದೆ ಏನ್ ಮಾಡಿದ? ಈ bedecked his head with flowers from the sky. ಆಕಾಶ ಪುಷ್ಪಗಳನ್ನ ತಗೊಂಡು ತನ್ನ ತಲೆಯನ್ನು ಅಲಂಕಾರ ಮಾಡ್ಕೊಂಡಂತ. ಮತ್ತೇನ್ ಮಾಡಿದ? ಒಂದು ಬಿಲ್ ತಯಾರು ಮಾಡಿದಂತಾವ. ಎದರಿಂದ? ರ್ಯಾಬಿಟ್ಸ್ ಹಾರ್ನ್, ಮನದ ಕೋಡ್ನಿಂದ ರ್ಯಾಬಿಟ್ ಹಾರ್ನಿಂದ ಒಂದು ಬಿಲ್ ತಯಾರು ಮಾಡಿ ಭೇಟಿ ಆಡಕ್ ಹೋಗ್ಬಾರ್ದು. ಎಲ್ಲ ಸುಳ್ಳು ಅಂತ. ಹಂಗ ನಿಮ್ಮ ಬ್ರಹ್ಮ ತತ್ವ ಸುಳ್ಳು ಅಂತ ನೈಯಾಯಿಕಾದಿಗಳು, ಮತವಾದಿಗಳು ಆ ಬ್ರಹ್ಮ ಇಲ್ಲವೇ ಇಲ್ಲ, ಇಲ್ಲದ ಬ್ರಹ್ಮದ ಬಗ್ಗೆ ಮಾತಾಡ್ತಾರೆ ವೇದಾಂತಿಗಳು ಅಂತಾರ. ಅಂದ್ರೆ ಏನು? ತಮ್ಮನ ತಾವಾದಿಗಳದಾರ ಅವರು, ಮೂರ್ಖರು ಅಂತ ಅರ್ಥ. ತಿಳಿದ್ರಿ ದಿವ್ಯಾನಂದ್ರ? ಹೌದ್ ಸರ್, ತಿಳಿ ಸರ್. ಈಗ 13ನೇ ಶ್ಲೋಕಕ್ಕೆ ಹೋಗೋಣ. ಏನು ಮುಗಿಸೇ ಬಿಡೋಣ. ಇನ್ನೊಂದು 3 ನಿಮಿಷ ಐತಿ. ಓದಾರೆ ಬಿಡ್ತೀನಿ. ಯಾಕಂತ ನೋಡೋಣ. ಇನ್ನ 15 ನಿಮಿಷ ಐತ್ರಿ ಅಪ್ಪಾರ. ಹೌದಲ್ಲ, ನಾವು ಬರ್ತೇವೆ ಟೈಮಿಂಗ್ ಕರೆಕ್ಟ್. ಅದಕ್ಕ ನನಗೆ ಆಯಾಸ ಆಗಿಲ್ಲ. ಯಾಕೆ ಲಗು ಮುಗಿತಲ್ಲ, ಟೈಮ್ ಇಲ್ಲ ಅಂತ. ರೈಟ್. ಇಲ್ಲ, ಇನ್ನ 15-20 ನಿಮಿಷ ಐತಿ, ಮುಗಿಸೋಣ.
उपलभ्यव्यः तत्त्वभावेन चोभवौ अस्ति देवोपलभ्यस्य तत्त्वभावा प्रसीदति. 13ನೇ ಶ್ಲೋಕ. ಈ 13 ಶ್ಲೋಕದಲ್ಲಿ ಶಬ್ದಾರ್ಥಗಳು ಏನ್ ಹೇಳ್ತಾವ ನೋಡ್ರಿ. उपलभ्यव्यः the Brahman is first realized as existent. ಮೊದಲ ಆ ಬ್ರಹ್ಮ ತತ್ವ ಅದರ ಅಸ್ತಿತೆ ಅನ್ನುವಂಥದ್ದು ನಮಗ ಗೋಚರ ಆಗ್ತದೆ. ಅಂಡ್ ದೆನ್ ಆಸ್ ಇಟ್ ರಿಯಲಿ ಅದು ಒಂದು ಐತಿ ಅಂತ ಆಮೇಲೆ ಗೊತ್ತಾಗ್ತದ. ಉಳಿದೆಲ್ಲ ಮಿಥ್ಯಾ ಅದಾವ. ಮೊದಲ ಬ್ರಹ್ಮ ಇದೆ ಅಂತ ಗೊತ್ತಾಗ್ತದ. ಕೊನೆಗೆ ಆಮೇಲೆ ಏನಾಗ್ತದ, ಆ ಬ್ರಹ್ಮ ಒಂದ ಇದೆ ಅನ್ನುವಂಥದ್ದು ಜ್ಞಾನ ಆಗ್ತದ. ಆದ್ಮೇಲೆ ತಿಳ್ಕೊಡ್ರಿ, ಯಾರಿಗೆ ಜ್ಞಾನ ಆಗಾಗತ್ತೈತಿ, ಆಗೋ ಹತ್ತದಾಗ ಅದೇವಿ ಅವ್ರಿಗೆ ಆಗುವಂತ ಒಂದು ಇದನ್ನ ಹೇಳಾಕತ್ತಾರೆ. ಮೊದಲ ಅಸ್ಥಿ ಐತಿ, ಬ್ರಹ್ಮ ತತ್ವ ಇದೆ ಅಂತ ಜ್ಞಾನ ಆಗ್ತದ, ಶ್ರದ್ಧಾ ಇದ್ದವಂಗ. ಆಮ್ಯಾಗ ಬ್ರಹ್ಮ ತತ್ವ ಒಂದ ಇದೆ ಅನ್ನುವಂತ ಜ್ಞಾನ ಆಗ್ತದ. ಇವು ಎರಡರಲ್ಲಿ ದ ರಿಯಲ್ ನೇಚರ್ ಆಫ್ ದ ಸೆಲ್ಫ್, ನಿಜವಾಗಿ ಆ ಆತ್ಮ ಸ್ವರೂಪ ಹೆಂಗದ ಅಂತಂದ್ರೆ which has been known as existence. ಯಾವುದು ಇದೆ ಅಂತ ಮೊದಲ ಅನುಭವ ಆಗೈತಲ್ಲ, ಅದ ಇದರದ ನಿಜವಾದ ಸ್ವರೂಪ. ಪ್ರಸೀದತಿ ಫೇವರ್ಸ್ ಬೈ ರಿವೀಲಿಂಗ್ ಇಟ್ ಸೆಲ್ಫ್. ಅದು ನಮಗ ಅನುಗ್ರಹ ಮಾಡ್ತದ. ಏನು ಅಸ್ಥಿತೆ, ಈ ಆತ್ಮ ಒಂದ ಅದಪ್ಪ ಅಂತ ಮೊದಲ ಜ್ಞಾನ ಆಗೈತಲ್ಲ, ಅದು ನಮಗ ಕಾಯಂ ಉಳ್ಕೊತದ ಅಂತ ಹೇಳ್ತಾರೆ. ಅದ್ರ ವಿಶೇಷ ಅರ್ಥ ಶಬ್ದ ಅಂತ ಹೇಳಿದ್ರೆ ಅದರ ವಿಶೇಷ ಅರ್ಥವನ್ನ ಓದ್ತೇವೆ ನೋಡಿ. Brahman is first to be known as existent, and then it is really it is of these two, the real nature of Brahman, which has been known as existent, favors by revealing the self itself. With a faith, a person says that there is a Nirguna Brahman. ಮೊದಲ ಶ್ರದ್ಧಾ ಇಟ್ಟು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾನ ಒಬ್ಬ ಕನಿಷ್ಠ ಅಧಿಕಾರಿ. ಉತ್ತಮ ಅಧಿಕಾರಿ ಏನ್ ಮಾಡ್ತಾನ, ಅವ ಸಾಧನ ಚತುಷ್ಟಯ ಸಂಪನ್ನನಾಗಿ ಕೇವಲ ಶ್ರವಣದಿಂದ ಅವಾಗ ಜ್ಞಾನ ಆಗಿರ್ತದೆ. ಅವಾಗ ಮನನ ನಿಧಿಧ್ಯಾಸನ ಬೇಕಾಗಿ. ಆಮೇಲೆ ಅವನಲ್ಲಿ ಶ್ರದ್ಧಾ ಇರ್ತದೆ. ಏನದ, ಈ ನಿರ್ಗುಣ ನಿರಾಕಾರ ಬ್ರಹ್ಮ ಅದ ಅನ್ನುವಂಥದ್ದು ಅವ್ನ ಜ್ಞಾನವೂ ಆಗೈತೆ, ಅವನ ಶ್ರದ್ಧಾನೂ ಐತಿ. That with the faith a person says that there is a ನಿರ್ಗುಣ ಬ್ರಹ್ಮನ್, ಆ ನಿರ್ಗುಣ ಬ್ರಹ್ಮ ತತ್ವ ಇದೆ ಅಂತ ಅವಂಗ ಮನಸ್ಸಿಗೆ ಮನದಟ್ಟಾಗ್ತದೆ. With the understanding of the ವೇದಾಂತ ಹೆಂಗ ತಿಳಿತೈತಿ ಅವಂಗ ತಿಳ್ಕೊಂತ ಬರ್ತದ. ಅವಾಗ ಏನಂತಾನವ, ಈ ಏನ ಆತ್ಮ ತತ್ವ ಇದೆ ಅಂತ ಐತಲ್ಲ, ದ ಬ್ರಹ್ಮನ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಬ್ರಹ್ಮ ಅಸ್ಮಿ, ನಾನೇ ಇದ್ದೇನೆ ಅನ್ನುವಂತ ಜ್ಞಾನ ಆಗ್ತದೆ. ಬ್ರಹ್ಮ ಇದೆ ಅನ್ನುವಂತ ಜ್ಞಾನ ಆಗ್ತದ. ಆಮ್ಯಾಗ ಆ ಬ್ರಹ್ಮನೇ ನಾನೇ ಇದ್ದೇನೆ ಅನ್ನುವಂತ ಜ್ಞಾನ ಆಗ್ತದ. ಆ ಬ್ರಹ್ಮ ಇದೆ ಅನ್ನೋದಕ್ಕೆ ಏನಂತಾರ್ರಿ, ಯಾರು ಹೇಳ್ತೀರಿ, ಪರೋಕ್ಷ ಜ್ಞಾನ ಅಂತ. ಬ್ರಹ್ಮ ನಾನೇ ಇದ್ದೇನೆ ಅಂತ ಏನಂತಲ್ಲ, ಇದಕ್ಕೆ ಅಪರೋಕ್ಷ ಜ್ಞಾನ ಅಂತಾರ. ಅಂದ್ರೆ ಇದೆ ಪರೋಕ್ಷ ಜ್ಞಾನ ಮೊದಲಾಗ್ತದ, ಆಮೇಲೆ ಅಪರೋಕ್ಷ ಜ್ಞಾನ ಆಗ್ತದೆ. It begins with an idea that Brahman is an object. ಮೊದಲ ಏನಿರ್ತದ ನಮ್ದು ವೃತ್ತಿ ಒಳಗ, ಅದು ಒಂದು ಬ್ರಹ್ಮ ತತ್ವ ಅಂದ್ರೆ ಅದು ಒಂದು ನಮ್ಗಿಂತ ಬೇರೆ ಇರುವುದು ಅದು ವಸ್ತು. As the teaching unfolds, he understands Brahman I am. ಅಲ್ರಿ ಅದು ವಸ್ತು ಅಲ್ಲ, ಅದು ಏನು ನಾನು ನೋಡಕ್ ಹೊಂಟಿದ್ದಲ್ಲ ನನ್ನ ಸ್ವರೂಪವೇ ಅಂತ ತಿಳಿತಾನ. This journey consists of transformation from eagerness to amness. ಇಲ್ಲಿ ಏನಂತಾರ, ಮೋಸ್ಟ್ಲಿ ಇವೆಲ್ಲ ವೇದಾಂತ ಶಬ್ದಗಳ ಇಂಗ್ಲಿಷ್ ಬಂದ್ರು ಅರ್ಥ ಆಗೋದಿಲ್ಲ, ಹಂಗದಾವ. ಇಲ್ಲಿ ಏನಪ್ಪ ನಮ್ದು ಈ ಜರ್ನಿ ಅಂದ್ರೆ ಪ್ರಯಾಣ ನಮ್ದು ಎಂತದೈತಿ ಅಂದ್ರ, ಇದೇ ಆ ಬ್ರಹ್ಮ ಇದೆ ಅನ್ನುವುದರಿಂದ ನಮ್ದು ಪ್ರಯಾಣ ಪ್ರಾರಂಭ ಆಗ್ತದ. ಎಲ್ಲಿಗೆ ಮುಗಿತದ ಅಂದ್ರೆ ಆ ಬ್ರಹ್ಮವೇ ನಾನು ಇದ್ದೇನೆ ಅನ್ನುವಲ್ಲಿಗೆ ನಮ್ಮ ಪ್ರಯಾಣ ಮುಗಿತದ, ಸಾಧನೆ ಮುಗಿತದೆ ನೋಡ್ರಿ. ಬ್ರಹ್ಮ ಅಸ್ತಿ ಇದು ಪರೋಕ್ಷ ಜ್ಞಾನ. ಬ್ರಹ್ಮ ಇದೆ ಅನ್ನುವುದು ಪರೋಕ್ಷ ಜ್ಞಾನ. ಅಂದ್ರೆ ನಾಲೆಜ್ ಆಫ್ ದ ರಿಮೋಟ್ ಬ್ರಹ್ಮನ್ ಅಂದ್ರೆ ಏನು, ಆ ಬ್ರಹ್ಮ ತತ್ವ ಎಲ್ಲೋ ದೂರದ ಅಂತ ವಸ್ತುವಿನ ಜ್ಞಾನಕ್ಕೆ ನಾವು ಪರೋಕ್ಷ ಜ್ಞಾನ ಅಂತೇವಿ. ಬ್ರಹ್ಮ ಅಸ್ಮಿ ಇದು ಅಪರೋಕ್ಷ ಜ್ಞಾನ. ಯಾವಾಗ ಬ್ರಹ್ಮನೇ ನಾನು ಇದ್ದೇನೆ ಅನ್ನುವಂತ ಜ್ಞಾನ ಆಗ್ತದ, ವಿಚ್ ಇಸ್ ಸೆಲ್ಫ್ ಎವಿಡೆಂಟ್ ಹಿಯರ್ ಅಂಡ್ ನೌ, ಅದು ಇಲ್ಲೇ ಈಗ ನಾನ ಅದೇನಿ ಅನ್ನುವಂತ ಜ್ಞಾನ ಏನ್ ಆಗ್ತದ, ಇದಕ್ಕೆ ಅಪರೋಕ್ಷ ಜ್ಞಾನ ಅಂತಾರೆ. ಪರೋಕ್ಷ ಜ್ಞಾನ ಅಂದ್ರೆ ದೂರವಂತ ವಸ್ತುವಿನ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ಅಗ್ನಿ ಸಮೀಪ ಅಂದ್ರೆ ನನಗೂ ಆ ವಸ್ತುವಿಗೂ ಅಂತರವೇ ಇಲ್ಲ ಅನ್ನುವ ಸಮೀಪ ಅಂದಾಗ
ಅದಕ್ಕೆ ಎಂತ ಜ್ಞಾನ ಅಂತಾರಂದ್ರೆ ಅಪರೋಕ್ಷ ಜ್ಞಾನ ಅಂತಾರ. ಲಾರ್ಡ್ ಯಮ ಕಾಲ್ಸ್ ಇಟ್ ತತ್ವ ಭಾವಃ, ವಿಚ್ ಮೀನ್ಸ್ ರಿಯಲ್ ನೇಚರ್ ಆಫ್ ಬ್ರಹ್ಮನ್. ಇಲ್ಲೇ ಭಗವಂತ ಯಮಧರ್ಮರಾಯ ಈ ಅಪರೋಕ್ಷ ಜ್ಞಾನಕ್ಕೆ ಏನಂತ ಅಂದ್ರೆ ತತ್ವ ಭಾವಃ ಅಂತ ಶಬ್ದ ಉಪಯೋಗ ಮಾಡ್ಯಾನ. ದ ರಿಯಲ್ ನೇಚರ್ ಆಫ್ ಬ್ರಹ್ಮನ್, ಅದು ನಿಜವಾದ ಪರಬ್ರಹ್ಮನ ಸ್ವರೂಪ. ಬೀಯಿಂಗ್ ಮೈ ಸೆಲ್ಫ್ ಇಸ್ ದ ರಿಯಲ್ ನೇಚರ್ ಆಫ್ ಬ್ರಹ್ಮನ್ ವಿತ್ ದಿಸ್ ಒನ್ನೆಸ್ ವಿತ್ ಬ್ರಹ್ಮ ಐಕ್ಯಂ ಈಸ್ ಎವಿಡೆಂಟ್. ಇದರಿಂದ ಏನಾಗ್ತದ, ನಾನೇ ಆ ಬ್ರಹ್ಮ ಇದ್ದೇನೆ ಅನ್ನುವಂಥದ್ದು ಜ್ಞಾನ ಅವರ ಸಾಧಕರಿಗೆ ಆಗ್ತದೆ. ಬ್ರಹ್ಮ ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನ ಆಗ್ತದೆ. ಬ್ರಹ್ಮ ಅಸ್ತಿ ಇಸ್ ನಾಟ್ ಡೈರೆಕ್ಟ್ಲಿ ಪಾಸಿಬಲ್. ಯು ಮಸ್ಟ್ ಸ್ಟಾರ್ಟ್ ವಿತ್ ಬ್ರಹ್ಮ ಅಸ್ತಿ. ಬ್ರಹ್ಮಾಸ್ತಿ ಜ್ಞಾನ ಮೊದಲ ಆಗುದಿಲ್ಲ, ಮೊದಲ ಬ್ರಹ್ಮ ಅಸ್ತಿ ಜ್ಞಾನ ಆಗ್ತದೆ. ಮೊದಲ ಬ್ರಹ್ಮ ನಾಸ್ತಿ, ಆಮ್ಯಾಗ ಬ್ರಹ್ಮ ಅಸ್ತಿ, ಆಮ್ಯಾಗ ಬ್ರಹ್ಮ ಅಸ್ತಿ. ಈ ರೀತಿಯಿಂದ ಜ್ಞಾನ ಆಗ್ತದೆ. ಜ್ಞಾನ Lord Yama says in this verse, ನೋಡ್ರಿ, ಇದು ಬೆಂಗಳೂರಿಗೆ ಕಾರ್ ತಗೊಂಡು ಹೋದಂಗಲ್ಲ ಈ ದಾರಿ. ಈ ವೇದಾಂತದ ದಾರಿ ಬೆಂಗಳೂರಿಗೆ ಕಾರ್ ತಗೊಂಡು ಅಲ್ಲೆಲ್ಲ ಮೈಲ್ಗಲ್ ಇರ್ತಾವ. ಬೆಂಗಳೂರು 450 ಕಿಲೋಮೀಟರ್, ಬೆಂಗಳೂರು 400 ಕಿಲೋಮೀಟರ್. ಸ್ವಲ್ಪ ಹೊತ್ತು ಹೋಗಿ ಬೆಂಗಳೂರು 350 ಕಿಲೋಮೀಟರ್. ಅಲ್ಲ ನಮ್ಗೆ ಗೊತ್ತಾಗ್ತದ ನಾವು ಆ ದಾರಿಯೊಳಗೆ ಅದೇವಿ ಅಂತ ಗೊತ್ತಾಗ. ಇದು ಅಡವಿ ದಾರಿ. ವೇದಾಂತ ಅಂದ್ರೆ ಅಡವಿ ದಾರಿ. ಇಲ್ಲಿ ಯಾವ ಏನು ಕಲ್ಲು ಗಿಲ್ಲು ಏನಿಲ್ಲ, ಇಲ್ಲಿ ಮೈಲ್ಗಲ್ ಇಲ್ಲ, ಅಥವಾ ಅಲ್ಲಿ ಸೀದಾ ದಾರಿ, ಹಿಂಗೆ ಕಾರ್ ರೋಡ್ ಇಲ್ಲ. ಆದ್ರಿಂದ ಇದಕ್ಕೆ ಏನಾಗ್ತೈತಿಪ್ಪ ಅಂತಂದ್ರ, ಬ್ರಹ್ಮ ನಾಸ್ತಿಯಿಂದ ಬ್ರಹ್ಮ ಅಸ್ತಿ, ಬ್ರಹ್ಮ ಅಸ್ತಿಯಿಂದ ಬ್ರಹ್ಮ ಅಸ್ಮಿ ಅನ್ನುವಂತ ಜ್ಞಾನ ಹೋಗ್ಬೇಕಂದ್ರೆ ಶ್ರದ್ಧಾನ ಬೇಕಾಗ್ತದೆ. ಲಾರ್ಡ್ ಯಮ ಸೇಸ್ ಇನ್ ದಿಸ್ ವರ್ಸ್, ಇನಿಷಿಯಲಿ one should try the grasp of Brahman in the third person and then grasp its real nature later. ತರ ಆ ಬ್ರಹ್ಮ ತತ್ವವನ್ನ ಗುರುತಿಸೋದು ಹೆಂಗಪ್ಪ ಅಂತಂದ್ರ, ಬ್ರಹ್ಮ ಇದೆ ಅಂತ ಗುರುತಿಸ್ಬೇಕು. ಆಮೇಲೆ ಹೆಂಗ್ ಗುರುತಿಸ್ಬೇಕು, ಬ್ರಹ್ಮ ನಾನೇ ಇದ್ದೇನೆ ಅಂತ. ಅಂದ್ರೆ ಮೊದಲ ಪರೋಕ್ಷ ಜ್ಞಾನ, ಆನಂತರ ಅಪರೋಕ್ಷ ಜ್ಞಾನ. When the Brahman is grasped as asti, it will reveal its true nature eventually. In summary, with the Shraddha, acquire the Paroksha Jnanam, and then eventually will acquire Aparoksha Jnanam. ಶ್ರದ್ಧೆಯಿಂದ ಮೊದಲ ಪರೋಕ್ಷ ಜ್ಞಾನ ಆಗ್ತದೆ, ಆ ನಂತರ ಅಪರೋಕ್ಷ ಜ್ಞಾನ ಆಗ್ತದೆ. ಅದರ್ ನೋಟ್ಸ್ ಮತ್ತೆ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಅದ್ರ ಒಂದು there is a saying in Tamil, the teacher teaches without teaching and the student understands without understanding. ಸಂಸ್ಕೃತ ಅಂದ್ರೆ ತಮಿಳಿನೊಳಗ ಒಂದು ಗಾದೆ ಐತಂತ. ಅದು ಏನು ಗಾದೆ ಐತಂದ್ರ, ವೇದಾಂತವನ್ನ ಗುರು ಕಲಿಸ್ತಾರಂತ. ಹೆಂಗ್ ಕಲಿಸ್ತಾರಂದ್ರ ಕಲಿಸದೇನ ಕಲಿಸ್ತಾರಂತ. ಶಿಷ್ಯ ಕಲಿತಾನಂತ. ಹೆಂಗ್ ಕಲಿತಾನಂತ? ಕಲಿಯದೇ ಕಲಿತಾನ. ಅವ ಕಲಿಸದೇ ಕಲಿಸ್ತಾನಂತ, ಇವ ಕಲಿಯದೇ ಕಲಿತಾನಂತ. ಇಂಥ ಒಂದ್ ಮಾತು ತಮಿಳ್ನಾಗ ಐತಿ ಅಂತ ಹೇಳ್ತಾರ. SPG ads. SPG ಅಂದ್ರೆ ಯಾರು ಗೊತ್ತಿಲ್ಲ. SPG ಅಂದ್ರೆ SPG ads. We get liberated without getting security. SPG ಅಂದ್ರೆ SPG ಸೆಕ್ಯೂರಿಟಿ ಇರ್ತದೆ, ಅದು ನಥಿಂಗ್ ಕೇಳಿ ಸರ್. SPG ಅಂದ್ರೆ ಏನ್ ಸರ್? SPG ಸೆಕ್ಯೂರಿಟಿ ಇರ್ತಲ್ಲ, VIP ಅದ್ರ ಬಗ್ಗೆ ಹೇಳ್ತಾರೆ ನಥಿಂಗ್ ಕೇಳಿ ಸರ್. ಅಂದ್ರೆ SPG ಅಂದ್ರೆ ಮನುಷ್ಯನ ಹೆಸರು ಇರ್ಬೇಕಂತ. ಮೋಸ್ಟ್ಲಿ ಯಾರೋ ಒಬ್ರು ಜ್ಞಾನಿಗಳು ಅವರು ಆ ಮಾತನ್ನ ಹೇಳಿ, ಮ್ಯಾಗಿನ ಮಾತು ಅವರೇ ತಮಿಳಿಯನ್ನ ಆ ಮಾತು ಹೇಳ್ಯಾರಂತ. ಮತ್ತ ಅವ್ರು ಮುಂದುವರೆದು ಹೇಳ್ತಾರಂತೆ. SPG ads ಅಂತಾರ, ಮುಂದುವರೆದು ಹೇಳ್ತಾರಂತ, we get liberated without getting liberated ಅಂತಾರ. ನಾವು ಮೋಕ್ಷವನ್ನ ಹೊಂತೀವಿ, ಮೋಕ್ಷ ಆಗದನ ಅಂತಾರ. If a person doesn't understand, it is no wonder. ಯಾರಿಗೆ ಆತ್ಮತತ್ವ ತಿಳಿಲಿಕ್ಕಂದ್ರೆ ಆಶ್ಚರ್ಯ ಏನ್ ಪಡಬೇಕಾಗಿಲ್ಲ. ಬಟ್ ಇಫ್ he does, it is wonder. ಯಾರಿಗೆ ಆತ್ಮಜ್ಞಾನ ಆಗ್ತೈತಿ ಅವಾಗ ಆಶ್ಚರ್ಯ ಪಡಬೇಕು ಅಂತ ಅವ್ರು ಉದಾಹರಣೆ. ಯಾರೋ ಒಬ್ರು ತಮಿಳಿಯನ್ ಸಾಹಿತ್ಯ SPG ಅವ್ರ ಹೆಸರು ಅದು ಗೊತ್ತಿಲ್ಲ ನನಗೆ. ಕೇಳಿ ನಾ ಕೇಳಿಲ್ಲ. give the benefit of doubt to the scriptures and the teacher ಅಂತಾರ. ಏನು ಸಂಶಯ ಮಾಡೋದೈತಲ್ಲ ಅದನ್ನ ಶಾಸ್ತ್ರದ ಮ್ಯಾಗ ಭಾರ ಹಾಕ್ರಿ, ಗುರುವಿನ ಮ್ಯಾಗ ಭಾರ ಹಾಕ್ರಿ, ಬಿಟ್ಬಿಡ್ರ. ದಿಸ್ ಓಪನ್ ಮೈಂಡೆಡ್ನೆಸ್ ಈಸ್ ಕಾಲ್ಡ್ ಶ್ರದ್ಧಾ. ಏನದ ಇದ್ದಂಗ ಹೇಳ್ತೈತಪ್ಪ ಉಪನಿಷತ್ತು, ಇದು ಪ್ರಮಾಣ ಅದ. ಗುರು ಶಾಸ್ತ್ರಗಳು ನಮಗ ಯೋಗ್ಯವಾದ ದಾರಿಯಿಂದ ಕರ್ಕೊಂಡು ಹೊಂಟಾರ ಅಂತಿಕೊಂಡು ಅವ್ರು ಬೆನ್ ಹತ್ತಿದ್ರ ಮೋಕ್ಷ ಅನ್ನುವಂತಹ ಒಂದು ಗುರಿಯನ್ನ
ನಾವು ಮುಟ್ಲಿಕ್ಕೆ ಸಾಧ್ಯದ ಅನ್ನುವಂಥ ಮಾತನ್ನ ಹೇಳಿ ಇನ್ನು ಮುಂದಿನ ಶ್ಲೋಕ 14ನೇ ಶ್ಲೋಕಕ್ಕೆ ಬರ್ತೇವಿ. ಆ 14ನೇ ಶ್ಲೋಕವನ್ನು ಕೂಡ ಓದೋಣ. ಶ್ರದ್ಧಾ ಬಗ್ಗೆ ಹೇಳಿದ್ವಿ. 14ನೇ ಶ್ಲೋಕದಾಗ ಏನ್ ಹೇಳ್ತಾರ? ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಷ್ಯ ಹೃದಿ ಶ್ರಿತಾಃ ಅಥ ಮರ್ತ್ಯೋ ಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಇನ್ನು ಒಂದ್ ಮಂತ್ರ. ಇದು ಶಬ್ದಾರ್ಥ ಏನ್ ಹೇಳ್ತಾರ? ಅರ್ಥ ಏನಂದ್ರೆ, ಯಾವಾಗ ಈತನ ಹೃದಯದಲ್ಲಿ ಆಶ್ರಯಿಸಿಕೊಂಡಿದ್ದ ಕಾಮಗಳು ಬಿಡುಗಡೆಯಾಗುವವೋ ಆಗ ಭರ್ತನಾಗಿದ್ದವನು ಅಮೃತನಾಗುತ್ತಾನೆ, ಇಲ್ಲಿಯೇ ಬ್ರಹ್ಮವನ್ನು ಪಡೆದುಕೊಳ್ಳುತ್ತಾನೆ ಅಂತ ಹೇಳ್ತಾರೆ. ಅದು ಏನಾಗಬೇಕು? ನಮ್ಮ ಹೃದಯದಲ್ಲಿ ಆಶ್ರಯಿಸಿಕೊಂಡಿದ್ದಂತ ಕಾಮಗಳು ಬಿಡುಗಡೆ ಆಗಬೇಕು ಅಂತ ಹೇಳ್ತಾರೆ. 14ನೇ ಶ್ಲೋಕದ ಅರ್ಥ, ಯದಾ ಸರ್ವೇ ಕಾಮಃ and all the desires ye sitaha that cling to one's heart asya hೃದಿ, ನಮ್ಮ ಹೃದಯದಲ್ಲಿ ಯಾವ ಆಶೆಗಳು ಅಂಟಿಕೊಂಡು ಕೂತಾವಲ್ಲ ಒಳಗ ಗಪ್ಚುಪ್ಪ, ಅವು ಯಾವಾಗ ಎಲ್ಲ ಆಶೆಗಳು ಆ ಹೃದಯಕ್ಕೆ ಅಂಟಿಕೊಂಡಿದ್ದು ಆರ್ ಕಂಪ್ಲೀಟ್ಲಿ ಓವರ್ ನಾಟ್ ಪ್ರಮುಚ್ಯತೆ. ಮುಚ್ಚತೆ ಅಂದ್ರ ಅವು ಸಬದ್ ಹೋಗ್ಬೇಕು, ಇಲ್ದಂಗ ಆಗ್ಬೇಕು. ಪ್ರಮುಚ್ಯತೆ ಅಂದ್ರ ವಿಶೇಷವಾಗಿ ಇದೊಂದು ಇಲ್ದಂಗ ಕಾಮನೆಗಳು ಅಡಗಬೇಕು ಅಂತ. ಕಾಮನೆಗಳು ಇದ್ರೆ ಆತ್ಮಜ್ಞಾನ ಆಗುವುದಿಲ್ಲ, ಆಸೆಗಳು ಇದ್ರೆ ಆತ್ಮಜ್ಞಾನ ಆಗುವುದಿಲ್ಲ. ಆತ್ಮಜ್ಞಾನ ಬಂದ್ಬಿಟ್ಟು ಬೇರೆ ಏನು ಆಗ್ತದ ನೋಡ್ರಿ. ಆಸೆಗಳು ಇದ್ದು ಬಂದ್ರೆ ಬೇರೆ ಏನು ಆಗ್ತದ, ಆದಂಗ ಆಗ್ತೈತಂತ ಇಷ್ಟ. When the desires are that cling to the one's heart, yada sarve kamaha ye shritaha asmi asya buddhi pramuchyate tata, then martyaha, the moral, bhavati amrutaha, becomes immortal. ಯಾವ ಮೃತ್ಯು ಸ್ವರೂಪ ಇದ್ದನೋ ಅವನು ಅಮೃತನಾಗುತ್ತಾನೆ. ಸಮಶ್ನುತೆ ಬ್ರಹ್ಮ ಅತ್ರ, ಈ ಅಟೆನ್ಸ್ ಬ್ರಹ್ಮ ಹಿಯರ್ ಸೆಲ್ಫ್. ಅವ ಬ್ರಹ್ಮನನ್ನು ಮುಟ್ಟುತ್ತಾನೆ, ನಮ್ಮ ಬ್ರಹ್ಮನನ್ನ ಮುಟ್ಟುತ್ತಾನೆ ಅಂತ ಇದು ಶಬ್ದ ಅರ್ಥ. When that all the desires are based on the heart way aware of, then the mortal becomes immortal. He attains Brahman here and now itself. ಇಲ್ಲೇ ಬ್ರಹ್ಮ ತತ್ವವನ್ನ ಪಡೆಯುತ್ತಾನೆ. ಅಂದ್ರೆ ಹೃದಯದಲ್ಲಿದ್ದಂತ ಆಶೆಗಳು ಎಲ್ಲವೂ ಹರಿದು ಹೋಗುತ್ತಿಲ್ಲದಂಗಾಗುತ್ತೆ. Verse number 14 and 15 describe the benefit of ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯೆಯ ಫಲ ಏನು ಅನ್ನುವಂಥದ್ದು 14 ಮತ್ತು 15ನೇ ಶ್ಲೋಕಗಳು ಹೇಳಾಗುತ್ತಾವ. The ಫಲಂ ಈಸ್ ಜೀವನ್ಮುಕ್ತಿ. ಇದು ಜೀವನ್ಮುಕ್ತಿ ಫಲವನ್ನ ಹೇಳಾಗುತ್ತಾರೆ. Which is the freedom here and now. ಇದು ಮುಕ್ತಿ ಅನ್ನೋದು ಸತ್ತ ಮ್ಯಾಗ ಆಗುದಲ್ಲ, ಈ ಶರೀರ ಇದ್ದಾಗ, ಈ ಶಾಸ್ತ್ರ ಕೇಳುವಾಗ ಇಲ್ಲೇ ಆಗುತ್ತೆ ಮುಕ್ತಿ. ಮತ್ತೆ ಶಾಸ್ತ್ರ ಮುಗಿದ ಮ್ಯಾಗ ಅಲ್ಲ, 10 15 ಆಗುತ್ತಲ್ಲ, ಈ ಶಾಸ್ತ್ರ ಕೇಳುವಂತಾಗ ಮುಕ್ತಿ ಆಗಬೇಕು. here and now ಅಂದ್ರೆ ಏನು? ಈಗಲೇ. This is not a physical freedom. ಇದು ಫಿಸಿಕಲ್ ಫ್ರೀಡಮ್ ಅಂತಂದ್ರೆ ಎಂತ ಮುಕ್ತಿ? ಇದು ಕಣ್ಣಿಗೆ ಕಾಣುವಂತ ಮುಕ್ತಿ ಅಲ್ರಿ, ಕಣ್ಣಿಗೆ ಕಾಣುವುದಲ್ಲ. Because we must depend upon external world for food, clothing, shelter, etc. ಇನ್ನೂ ನಮ್ಗೆ ಶರೀರ ಐತಂದ್ರ ಆ ಶರೀರಕ್ಕೆ ಬೇಕಾಗುವಂತ ಅನ್ನ, ನೀರು, ಆಹಾರ, ಮತ್ತೆ ಬಟ್ಟೆ, ಆಮೇಲೆ ಇರಾಕ್ ಒಂದು ಮನಿ, ಇವೆಲ್ಲ ಅವಶ್ಯ ನಾವು ಶರೀರನ ಐತಿ. ಯಾಕ? ಶರೀರ ಇಲ್ಲಂದ್ರೆ ಅವಶ್ಯ ಇಲ್ಲ, ಶರೀರ ಇದ್ದಾಗ ಇವು ಅವಶ್ಯ ಅದಾವ. ಎಷ್ಟಪ್ಪ? ಮತ್ತೆ ಏನು ಸಹಜ ಒಂದು ಜೀವನ ಯಾತ್ರೆ ನಡೆಸಲಿಕ್ಕೆ ಒಂದು ಮಿನಿಮಮ್ 2 ಬಟ್ಟೆನೇ ಬೇಡ. ಮಿನಿಮಮ್ ಒಂದು ಟೆನ್ ಬೈ 10 ಒಂದು ರೂಮ್ ಬೇಡ. ಮತ್ತೆ ಮಿನಿಮಮ್ ಒಂದು 2 ರೊಟ್ಟಿ ಬೇಡ, ಒಣ ರೊಟ್ಟಿ ಬೇಡ, ಪಲ್ಯ ಬೇಡ, ಮಾತ್ರ ಒಣ ರೊಟ್ಟಿ ಬೇಗ ಬೇಡ. ಅಷ್ಟು ಮಿನಿಮಮ್ ಬೇಕಾಗ್ತದ ಅಂತಾರೆ. This is not a physical freedom because we must depend upon the external world for food, clothing and shelter. The freedom referred to here is a mental freedom from the problems of samsara. Ille the freedom referred is here is a mental freedom from problems of samsara, which expresses the form of desire, anger, greed, delusion, arrogance, jealousy and fear. ಇಲ್ಲಿ ಏನಂದ್ರೆ
ಎದರಿಂದ ನಮಗ ಸಿಗ್ತೈತಪ್ಪ ಮುಕ್ತಿ ಅಂತಂದ್ರ ಸಂಸಾರ ಎಂತ ಸಂಸಾರದ ಸಮಸ್ಯೆಗಳಿಂದ ಮುಕ್ತಿ ಸಿಗ್ತೈತಿ ಅಂದ್ರ ಆಸೆಗಳಿಂದ ಮುಕ್ತಿ, ಸಿಟ್ಟಿನಿಂದ ಮುಕ್ತಿ. ಗ್ರೀಡ್ ಅಂದ್ರ ಆಸೆ ಮುಕ್ತನ, ಡೆಲ್ಯೂಷನ್ ಅಂದ್ರ ತಪ್ಪು ತಿಳುವಳಿಕೆ, ಎರೋಗನ್ಸ್ ಅಂದ್ರ ಸಿಟ್ಟು, ಹೊಟ್ಟೆ ಕಿಚ್ಚು, ಆಮ್ಯಾಗ ಹೆದರಿಕೆ, ಮತ್ತೊಬ್ಬರ ನಮ್ಗಿಂತ ಹೆಚ್ಚಿಗೆ ಶಕ್ತಿಶಾಲಿ ಅದಾರ ಅವ್ರ ಕಂಡು ಹೆದರುವುದು. ಇವೆಲ್ಲದಿಂದ ನಮಗೆ ಬಿಡುಗಡೆ ಸಿಗ್ತದ. The scriptures mainly highlight and focus on kama. ಶಾಸ್ತ್ರಗಳು ಎದ್ರ ಮ್ಯಾಗ ಫೋಕಸ್ ಮಾಡಕತ್ತಾವ, ಹೆಚ್ಚಿಗೆ ಒತ್ತು ಕೊಡಕತ್ತಾವ ಅಂದ್ರ ಆ ಕಾಮನೆಗಳು ಏನಾಗ್ತಾವ, ನಾಶ ಆಗ್ತಾವ. ಬಿಕಾಸ್ ಆಫ್ ಸೆಲ್ಫ್ ಇಗ್ನರೆನ್ಸ್ ಐ ಐಡೆಂಟಿಫೈ ವಿತ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ನನ್ನಲ್ಲಿ ಆತ್ಮ ಅಜ್ಞಾನ ಇರುವುದರಿಂದ, ಆ ಯಥಾರ್ಥವಾದ ಆತ್ಮನ ಜ್ಞಾನ ಇರದೇ ಇರುವುದರಿಂದ ಈ ಶರೀರ ಮನಸ್ಸುಗಳಲ್ಲಿ ನಾನು ಆತ್ಮ ಬುದ್ಧಿಯನ್ನ ಮಾಡ್ತೇನೆ ಭ್ರಮೆಯಿಂದ. ಅವಾಗ ನಾನು ಏನ್ ತಿಳ್ತೇನೆ, ಈ ಶರೀರ ಎಷ್ಟದ ಅಷ್ಟ ಅದೇನಿ, ನಾನು 5 ಫೂಟ್ 8 ಇಂಚ್ ಅದೇನಿ, ಮತ್ತೆ 70-80 kg ಅದೇನಿ. ಇದ ನಾನು ಅಂತ ತಪ್ಪು ತಿಳುವಳಿಕೆ ನಮಗಾಗ್ತದೆ. ಐ ಫೀಲ್ ಲಿಮಿಟೆಡ್, ನಾ ಈ ಕೋಣೆಯಾಗ ಅಷ್ಟ ಅದೇನಿ, ಆ ಇನ್ನೊಂದು ಕೋಣೆಯಾಗಿಲ್ಲ, ಆ ಜಗತ್ತಾಗಲ್ಲ ಮುಗಿದಾಗಲ್ಲ ನಾನು ಇಲ್ಲ ಅಂತಿಕೊಂಡು ಪರಿಚ್ಛಿನ್ನ ಭಾವ ನನ್ನಲ್ಲಿ ಉಂಟಾಗ್ತದ ಭ್ರಮೆಯಿಂದ. Thus there is something always lacking in my life. ಆದ್ರಿಂದ ಜೀವನದಾಗ ಕೊರತೆ ಅನ್ನೋದು ನನ್ನ ಹಿಂದೆ ಬೆನ್ನಿರ್ತದೆ. ಯಾವಾಗ ನಾನು ಶರೀರಕ್ಕೆ ನಾನಂತ ತಿಳ್ಕೊಂಡೆ, ಆ ನನ್ನಲ್ಲಿ ನಾನು ಅಸತ್ತದೇನಿ, ನಾನು ಒಂದ್ ದಿವಸ ಸತ್ತು ಹೋಗ್ತೇನಿ, ನಾನು ಜಡ ಅದೇನಿ, ನಾನು ದುಃಖದಿಂದ ಕೂಡೇನಿ, ನಾನು ಪೂರ್ಣಾವತಾರ ಏನೋ ಮಾಡ್ಬೇಕು, ಹಣ ಗಳಿಸಬೇಕು, ಆಸ್ತಿ ಗಳಿಸಬೇಕು, ಅಂತಸ್ತು ಗಳಿಸಬೇಕು, ಆಹಾರ ತುರಾಯಿಗಳನ್ನು ಗಳಿಸಬೇಕು, ಮಾನ ಮರ್ಯಾದೆ ಗಳಿಸಬೇಕು ಅಂತ ಹೊರಟಿಲ್ಲ. I feel limited. Thus there is something always lacking in my life. ಆದ್ರಿಂದ ನನ್ನ ಜೀವನದಲ್ಲಿ ಒಂದಿಂದ ಒಂದು ಕೊರತೆಗಳು ಕಾಣ್ತಾ ಇದ್ದಾವೆ. ಆ ಕೊರತೆಗಳನ್ನ ಕಾಣೋದಕ್ಕರ ನಾವು ಸಂಸಾರ ಅಂತೀವಿ. ಲ್ಯಾಕಿಂಗ್ ignorance leads to lack of fulfillment. ಆ ಒಂದು ಅಜ್ಞಾನ, ಆತ್ಮನ ಅಜ್ಞಾನ ನಮ್ಗೆ ಏನಾಗೈತಿ, ನಮ್ಮ ಪೂರ್ಣತ್ವವನ್ನು ಗುರುತಿಸಲಿಕ್ಕೆ ಬಾರಬೇಕಾಗಿರುತ್ತೆ. ಅಜ್ಞಾನ ನಮ್ದಿಂದ ಅಪೂರ್ಣ ಅಂತ ತಿಳಿದೇನಿ. ವಾಟ್ ಐ ವಾಂಟ್ ವೇರಿ, ದ್ಯಾಟ್ ಐ ವಾಂಟ್ ಕಂಟಿನ್ಯೂ. ನಾ ಏನಾಗ್ತದೆ ಸಣ್ಣಂತ ಹೇಳಿದ್ರೆ ದೊಡ್ಡವಾಗಿ ಮುದುಕಾಗ್ಬಿಟ್ಟಾನು, ಏನಾಗ್ತದೆ ಅಂದ್ರೆ ಐ ವಾಂಟ್ ವಾಟ್ ಐ ವಾಂಟ್ ವೇರಿ. ನನಗೆ ಏನ್ ಬೇಕು ಅದು ಬದಲಾವಣೆ ಹಾಕುವಂತ ಹೊಟ್ಟ. ಸಣ್ಣಂತಿರ್ತ ಗಂಡ ಗುಂಡ ಗಟ್ಟಿಗ, ಹೆಣ್ಮಕ್ಳಿದ್ರ ಬಳಿಚೂರು, ಅವು ಸಣ್ಣದಿರ್ತ ಅವು ಬೇಕನ್ಸಿದ್ವು. ದೊಡ್ಡವಾದಂಗ ಸಾಲಿ ಒಳಗೆ ಮಾರ್ಕಸ್ ಫಸ್ಟ್ ಬರ್ಬೇಕು ಅನಿಸ್ತೈತಿ, ಆಮೇಲೆ ಸಾಲಿ ಮುಗಿದ್ಮ್ಯಾಗ ನೌಕರಿ ಬೇಕು ಅನಿಸ್ತು. ಅವೆಲ್ಲ ಪದ್ಯ ಹಾಕೋತ ಹೋಗ್ತಾವ. ವಾಟ್ ಐ ವಾಂಟ್ ವೇರಿ ಪದ್ಯ ಹಾಕೋತ ಹೋಗ್ತಾವ. ನಾಳೆ ಏನಾಗ್ತದ, ಮುಂದೆ ನೌಕರಿ ಬೇಕನ್ಸ್ತದ, ನೌಕರಿ ಸಿಕ್ಮ್ಯಾಗ ಚೌಕ್ರಿ ಬೇಕನ್ಸ್ತದ, ಚೌಕ್ರಿಗೆ ಚೋಕ್ರ ಬೇಕನ್ಸ್ತದ, ಚೋಕ್ರಿಗೆ ಚೋಕ್ರ ಸಿಕ್ಕ ಚೋಕ್ರಿ ಸಿಕ್ಕೋದಂತಂದ್ರ ಮಕ್ಕಳು ಆಗ್ಬೇಕ್ರಿ. ಏನ್ ಹೊಸ ಸುದ್ದಿ ಕೇಳ್ತಾರ. ಮಕ್ಕಳಾಗ್ಬೇಕ್ರಿ, ಗಂಡ ಹೆಣ್ಣು ಜನ ಗಂಡ ಹೆಣ್ಣು ಆಗುವಂತ ನೋಡ್ರಿ, ಅಷ್ಟಕ್ಕೆ ಮುಗಿತೇನೋ ಇಲ್ಲ, ಮತ್ ಬದಲಾವಣೆ ಆಗ್ತಾವ. ಏನ್ ಬೇಕು, ಸಾಲಿ ಯಾವ ಸಾಲಿ ಹಚ್ಚಿರಿ ಮಕ್ಕಳಿಗೆ? ಹೌದಾ, ಮುಗಿತೇನೋ ಸಾಲಿ ಸಿಕ್ತು ಚಲೋ ಮುಗಿತೇನಪ್ಪ? ಇಲ್ಲ, ವಾಟ್ ಐ ವಾಂಟ್ ವೇರಿ ಬದಲಾವಣೆ ಆಗ್ಕೊಂತ ಹೋಗ್ತದ. ನನಗೆ ಏನ್ ಬೇಕು ಅನ್ನೋದು ಬದಲಾವಣೆ ಆಗ್ಕೊಂತ ಹೋಗ್ತದ. ದ್ಯಾಟ್ ಐ ವಾಂಟ್ ಕಂಟಿನ್ಯೂ. ನನಗೆ ಬೇಕು ಅನ್ನೋದು ಹಂಗ ಹುಡ್ಕೊಂತ ಹೋಗ್ತದ ಅಂತ ಬರ್ಕೊಡ್ರಿ ಸೆಂಟೆನ್ಸ್ ಇಂಗ್ಲಿಷ್ ಕಲೋರು. ವಾಟ್ ಐ ವಾಂಟ್ ವೇರೀಸ್, ದ್ಯಾಟ್ ಐ ವಾಂಟ್ ಕಂಟಿನ್ಯೂ. ಎಂತ ಮಾಡ್ತೀವರು? ವಾಟ್ ಐ ವಾಂಟ್ ವೇರೀಸ್, ದ್ಯಾಟ್ ಐ ವಾಂಟ್ ಕಂಟಿನ್ಯೂ. ಅಪೂರ್ಣತ್ವ ಎಕ್ಸ್ಪ್ರೆಷನ್ಸ್ ಇನ್ ದ ಫಾರ್ಮ್ ಆಫ್ ಕಾಮ. ನನ್ನಲ್ಲಿ ಏನು ಅಪೂರ್ಣ ಅದೇನೆ ಅದು ನನಗೆ ಕಾಮ, ಅದು ಬೇಕು, ಇದು ಬೇಕಂತ ಕಾಮದಾಗ ಪರಿವರ್ತನೆ ಆಗೈತೆ. ಅಪೂರ್ಣತೆ ಅನ್ನೋದು ಅಷ್ಟಕ್ಕೆ ಉಳಿಯೋದಿಲ್ಲ, ಅದು ಕಾಮದಲ್ಲಿ ಪ್ರವೃತ್ತಿ ಆಗ್ತದ. There is a constant struggle to remove my limitation. ನಮ್ಮದು ದಿನಂಪ್ರತಿ ಹೊಡೆದಾಟ. ಎದಕ್ಕಂದ್ರೆ ಇದು ಪರಿಚಿನ್ನ ಭಾವವನ್ನ ತಕ್ಕೋಬೇಕು. ನನ್ನಲ್ಲಿ ಬಡತನ ಅದ, ಬಡತನದಿಂದ ನೀಗಿಸ್ಕೋಬೇಕು. ನನ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ನನ್ನಲ್ಲಿ ಮನಿ ಇಲ್ಲ, ನಾ ಮನಿಯನ್ನು ಹೊಂದಬೇಕು, ಸ್ವತಂತ್ರವಾದ ಮನಿಯನ್ನು ಹೊಂದಬೇಕು. ಬಾಡಿಗೆ ಮನ್ಯಾಗ ಅದೇನಿ, ಬಾಡಿಗೆ ಮನಿ ಕಾಟ ಬಾಳ ಆಗ್ಯದ. 11 ತಿಂಗಳು ಮನಿ ಬಿಡಂತಾರ ಮಾಲಕ, ನನ್ನ ಬಾಡಿಗೆ ಏರಿಸ್ತೀನಿ ಅಂತಾರ. ಅದಕ್ಕೆ ಒಂದ್ ಸ್ವಂತ ಮನಿ ಆದ್ರೆ ಆ ಹಗಲೆಲ್ಲ ಮನಿಗೆ ಹೋಗಿ ತಪ್ಪದ, ಒಂದ್ ಸ್ವಂತ ಮನಿ ಬೇಕಪ್ಪ ಅಂತ. ಹಿಂಗ ಆಶೆಗಳು ನಮ್ಮನ್ನ ಯಾಕೆ ಬೆನ್ನ ಹತ್ತಾವ ಅಂತಂದ್ರ ನಾನು ಅಪೂರ್ಣ ಅಂತ ತಿಳಿದ್ರಿಂದ ಅವನ್ನ ಹಾಕಿ ಪೂರ್ಣ ಮಾಡಕ್ ಹೊಂಟಾನಿಲ್ಲ. There is a constant struggle to remove my limitation. ನನ್ನ ಪರಿಚಿನ್ನ ಭಾವನೆ ಕಳ್ಕೊಳಕ ನಾನು ಏನೇನೋ ಮಾಡ್ತಾ
ಹಾಕುವಂತ ಹಟ್ಟಿಯಲ್ಲಿ ಅಜ್ಞಾನದಾಗ. This struggle is expressed by our tendency to acquire various things to attain fulfillment. ನಾವು ಪೂರ್ಣತ್ವವನ್ನು ಹೊಂದಲಿಕ್ಕೆ ನಮ್ಮ ಹೋರಾಟಗಳನ್ನು ದಿನನಿತ್ಯ ಹೋರಾಟಗಳನ್ನು. This struggle is called ಕಾಮ. ಈ ಹೋರಾಟಕ್ಕನ ಶಾಸ್ತ್ರದಾಗ ಕಾಮ ಎಷ್ಟು ಚಂದ ಹೇಳ್ತಾರೆ. Freedom is the freedom from this struggle of to be complete. ಈಗ ಏನ್ ನಿಮ್ಗೆ ಮೋಕ್ಷ ಆಗ್ಬೇಕಂತಂದ್ರೆ ಇದರಿಂದ ಮುಕ್ತ ಆಗ್ಬೇಕು. ನಾನು ಪೂರ್ಣ ಇಲ್ಲ, ಈಗಾಗಲೇ ಪೂರ್ಣ ಅದೇನಿ, ನಾ ಏನನ್ನು ಹಾಗೆ ಪೂರ್ಣ ಆಗವಲ್ಲ, ನನ್ನಿಂದ ಏನಾದ್ರು ಕಳೆದ್ರೆ ನಾ ಪೂರ್ಣ ಆಗವಲ್ಲ. ನಾನು ಸಮುದ್ರದಂತೆ ಪೂರ್ಣನೇ ಇದ್ದೇನೆ. ಸಮುದ್ರದಾಗ 4 ನದಿ ಬಂದು ಸೇರಿದ್ರು ಅದೇನ ಉಬ್ಬುದಿಲ್ಲ. ಸಮುದ್ರದಾಗಿನ 4 ನದಿ ನೀರು ಆರಿ ಅದು ಪೇಪರ್ ಆಗಿ ಅದು ನೋಡಾಡ್ರ ಅದೇನು ಅಳುವುದಿಲ್ಲ. ಹೆಂಗೋ ಹಂಗ ನೀನು ನಾನು ಯಾವಾಗ್ಲೂ ಪೂರ್ಣನೇ ಇದ್ದೇನೆ ಸಮುದ್ರದಂತೆ ಅಂತ ತಿಳ್ಕೊಡ್ರಿ. ಅವಾಗ ನಮ್ದು ಈ ಹೋರಾಟ ಇರ್ತದೆ. With the freedom, I do things not for fulfillment, but with fulfillment. ಅಂದ್ರೆ ಈ ಜ್ಞಾನದಿಂದ ಏನಾಗ್ತದಂದ್ರೆ ನಾನು ಪೂರ್ಣತ್ವ ಪಡಿಲಿಕ್ಕೆ ನಾನು ಕೆಲಸ ಕಾರ್ಯಗಳನ್ನ ಮಾಡುವುದಿಲ್ಲ. ನಾ ಪೂರ್ಣ ಅದೇನೆ ಅಂತ ತಿಳಿದು ನಾನು ಕಾರ್ಯಕ್ರಮಗಳನ್ನ ಮಾಡ್ತೇನೆ. ಎಂತ ವಾಕ್ಯಗಳು, ಏನ್ ಧನ್ಯ ನಾವಿಂತ ಕಿವಿಗೆ ಇಂತ ಮಾತ್ರ ಎಲ್ಲರೂ ಇದ್ದಾವೆ. ಅಬ್ಬಾ ವೆರಿ ಗುಡ್ ಅಂತಾರ. ಅಥವಾ ಏನ್ ಮಾಡ್ತೀನಿ, the freedom from this struggle is complete. With the freedom, I do things not with for fulfillment, but with fulfillment. The former is called binding desire, while the latter is called non-binding desire. ಮೊದಲನೇದು ಏನದ, ಅದು ಕಾಮ ಅನಿಸ್ಕೊತದ, ಅದು ನಮ್ಮನ್ನು ಬಂಧಿಸ್ತದ. ಎರಡನೇದು ಏನ್ ಅನಿಸ್ಕೊತದ, ನಮ್ಮನ್ನ ಬಿಡುಗಡೆ ಮಾಡುವಂತ ಕಾಮದ. ಇದು ಬಹಳ ಚಲೋ. ಆ ಕಾಮದವನ್ನ ಪರಿವರ್ತನೆ ಮಾಡಿದೆ. ಕಟ್ಟಿ ಹಾಕುವಂತ ಸಾಮರ್ಥ್ಯ ಇರುವಂತ ಕಾಮವನ್ನ ಬದಲಿಸಿ ಕಟ್ಟಿ ಹಾಕದೇ ಇರುವಂತ ಕಾಮನೆಗಳನ್ನ ಮಾಡ್ತಿರ್ತಾರೆ. ಈಗ ಜ್ಞಾನಿ ಆದ್ಮೇಲೆ ಕರ್ಮ ಬಿಡುದಿಲ್ಲ. ಇಟ್ ಈಸ್ ಹಾರ್ಮ್ಲೆಸ್ ಟು ಹ್ಯಾವ್ ಎನಿ ನಂಬರ್ ಆಫ್ ನಾನ್ ಬೈಂಡಿಂಗ್ ಡಿಸೈರ್ಸ್. ಯಾವ ನಮ್ಗೆ ಕರ್ಮಗಳು ಬಂಚುದಿಲ್ಲ ಅಂತವು ಬಂದಿದ್ರೇನು ಸಾವಿದ್ರೇನು ಅಂತ ಆಶೆಗಳು ಇರ್ಲಿ. ಆದ್ರೆ ಯಾವ ಬಂಧಿಸ್ತಾವು ಅಂತ ಆಶೆಗಳನ್ನ ತೆಗೆದು ಹಾಕ್ವಿ. ಬಟ್ ದ ಬೈಂಡಿಂಗ್ ಡಿಸೈರ್ಸ್ ಲೀಡ್ಸ್ ಟು ಸಂಸಾರ. ಅವೇನು ಬಂಧಿಸ್ತಾವಲ್ಲ ಅಂತಹ ಆಶೆಗಳಿಂದ ನಾವು ಸಂಸಾರದಲ್ಲಿ ಬೀಳ್ತೀವಿ. ಜೀವನ್ಮುಕ್ತಿ ಇದೆ ಫ್ರೀಡಮ್ ಫ್ರಮ್ ಬೈಂಡಿಂಗ್ ಡಿಸೈರ್ಸ್. ಜೀವನ್ಮುಕ್ತಿ ಅಂದ್ರೆ ಏನು ಅಂದ್ರೆ ಈ ಕಟ್ಟಿ ಹಾಕುವಂತಹ ಸ್ವಭಾವ ಇದ್ದಂತಹ ಆಶೆಗಳಿಂದ ಬಿಡುಗಡೆ ಹೊಂದುವುದೇ ಜೀವನ್ಮುಕ್ತಿ. ಕೃಷ್ಣ ಬಾರೋಡ್ ದಿಸ್ ಇನ್ ದ ಸೆಕೆಂಡ್ ಚಾಪ್ಟರ್, ವರ್ಸ್ ನಂಬರ್ 2.55 ಆಫ್ ದಿ ಗೀತಾ. ಈ ಒಂದು ಐಡಿಯಾನ ಇಲ್ಲಿ ಕೃಷ್ಣ ಯಾರು ಯಮಧರ್ಮರಾಯ ಕೃಷ್ಣನಿಂದ ಕೈಗಳನ್ನು ಹೋಗ್ತಾನೆ. ಕೃಷ್ಣ ಎಲ್ಲಿ ಯಾರಂದ್ರೆ ಭಗವದ್ಗೀತಾ 2ನೇ ಅಧ್ಯಾಯ 55ನೇ ಶ್ಲೋಕ. ಅಲ್ಲಿ ಏನ್ ಯಾರು, ಪ್ರಜಾ ಯದಾ ಕಾಮ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ನೇವ ಆತ್ಮನಃ ತುಷ್ಟಃ ಸ್ಥಿತಪ್ರಜ್ಞ ತದೋಚ್ಯತೆ ಅನ್ನುವಂಥ ಮಂತ್ರದ ಆ ಮಂತ್ರದಾಗ ಹೇಳ. ಏ ಅರ್ಜುನ, when one gives up all the desires obtaining in the mind. ಎಲ್ಲ ಯಾವಾಗ ಮನುಷ್ಯ ಅವನ ಮನಸ್ಸಿನಲ್ಲಿದ್ದಂತ ಎಲ್ಲ ಆಸೆಗಳನ್ನ ಕೈ ಕೊಡ್ತಾನೆಯೋ ಮುಂದೇನಾಗತಿ, ಆತ್ಮನ್ನೇವ ಆತ್ಮನಃ ತುಷ್ಟಃ, ಸ್ಯಾಟಿಸ್ಫೈಡ್ ಇನ್ ಹಿಮ್ಸೆಲ್ಫ್ ಬೈ ಹಿಮ್ಸೆಲ್ಫ್. ತನ್ನ ಆತ್ಮನಿಂದಲೇ ತೃಪ್ತಿ ಹೊಂತಾನ ಹೊರತು ವಿಷಯಗಳಿಂದ ತೃಪ್ತಿ ಹೊಂದುವುದಿಲ್ಲವ. ಹಿಂಗೆ ಯಾವಾಗ ಅವ ಹೊಂತಾನೋ ಈ ಸೆಟ್ ವೇ ಮ್ಯಾನ್ ಆಫ್ ಫಾರಮ್ ನಾಲೆಜ್, ಹಿತಪ್ರಜ್ಞೆ ಅನಿಸ್ಕೊತಾನ ಅಂತ ಮನುಷ್ಯ. ಡೋಂಟ್ ಗಿವ್ ಅಪ್ ಡಿಸೈರ್ಸ್ ಬಿಕಾಸ್ ದೇ ಆರ್ ಸೋ ಗ್ರೇಟ್. ಸುಳಿಯದವ ತಿಳ್ಕೊಂಡು ನಿಮ್ಮ ಆಶೆಗಳನ್ನ ಬಿಡಬೇಡ್ರಿ. ಗಿವ್ ಅಪ್ ವೆನ್ ಯು ಆರ್ ಫುಲ್. ನಾವ್ ಯಾವಾಗ ಪೂರ್ಣಕ್ಕೇವಿ ಅವಾಗ ತಮ್ಮಷ್ಟಕ್ಕೆ ನಾವ ಬಿಟ್ಟು ಅವ್ರು ಬಿಟ್ಟು ಹೋಗ್ತಾವ. ಅವು ಆಸೆಗಳನ್ನು ಬಿಡಾಕ ನೀವು ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ನೀವು ಮೊದಲು ಪೂರ್ಣ ಆಗ್ರಿ, ಆಸೆಗಳ ನಿಮ್ಮನ್ನು ತಾವು ಬಿಟ್ಟು ಹೋಗ್ತಾವ ಅಂತಾರು. You will give up when you are fulfilled. Lord Yama says, Yama ಹೇಳ್ತಾನೆ ಮುಂದುವರೆದು, when all the desires in the mind, ಬುದ್ಧಿ ಅಂತಃಕರಣ ಮನಸ್ಸು ಅಂತ ಏನದ, ಆ ಹೃದಯಕ್ಕೆ ಅಂತಃಕರಣ ಅಂತಾರ, ಅಂತಃಕರಣಕ ಮನಸ್ಸು ಅಂತಾರ. ಅವು ಅಂತಃಕರಣದಾಗ ಎಲ್ಲ ಆಸೆಗಳದಾವ. ಆ ಆಸೆಗಳು ಯಾವಾಗ ಅವು ಹೋಗ್ತಾವು, ಬೇರೆ one becomes free from the cycle of mortality. ಈ ಜನನ ಮರಣ ಚಕ್ರದಿಂದ ಅವ ಬೇರೆ ಆಗ್ತಾನ, ಸಾರಾಕನವ. ಈ becomes immortal, ಅವ ಅಮರ ಆಗ್ತಾನೆ. This includes the desire of moksha. ಮೋಕ್ಷವೇ ಆಗ್ತದೆ. The last desire is desire of desirelessness. ಏನಿರ್ಬೇಕು ಅಂದ್ರೆ ಅವ ಎಂತ ಆಸೆ ಇರ್ಬೇಕಂದ್ರೆ ಆ ಆಸೆಗಳ
ಇಲ್ಲದೆ ಇರುವಂತಹದ್ದೇ ಒಂದು ಆಸೆ ಇರಬೇಕು. ಜ್ಞಾನಿ ಹ್ಯಾಸ್ ನೋ ಡಿಸೈರ್ ಫಾರ್ ಇವನ್ ಮೋಕ್ಷ. ಮೋಕ್ಷ ಆಗುತ್ತಂತ ಆಸೆನೂ ಅವನಿಗಿಲ್ಲ. ಬಿಕಾಸ್ he understands that his whole nature is ಮೋಕ್ಷ. ಅವನ ಸ್ವರೂಪವೇ ಮೋಕ್ಷದ. ಮೋಕ್ಷ ಪ್ರಾಪ್ತಶ್ಯ ಪ್ರಾಪ್ತಿ ಅದ, ಅದು ಅಪ್ರಾಪ್ತಶ್ಯ ಪ್ರಾಪ್ತಿ ಅಲ್ಲ ಅನ್ನೋದು ಜ್ಞಾನಿಗೆ ಗೊತ್ತದ. ಇನ್ನೊಂದು ಬೇಡ ಇದು ಹೋದ್ರಿ ಯಾರು ಹೋದ್ರಿ ನೋಡೋಣ ಹೋದ್ರಿ. ನಾ ಇಲ್ಲಿ ಹೊರಗಿದ್ದೀನಿ ಹೊರಗಿದ್ದೀನಿ ಇಲ್ಲೇ ಇವ್ರು ಬಂಗಾರ ಹೋದ್ರಿ ಬಂಗಾರ ಇದು ವರ್ಸ್ ನಂಬರ್ 8.6 ಗೀತಾ ಅಲ್ಲಿಂದ ಹೋದ್ರಿ. ಇಲ್ರಿ ನಾ ಹೊರಗಿದ್ದೀನಿ ಅವ್ರು ಯಾರ in verse 8.6 of the Gita, it is said that the next birth is decided by the strong desire that a person entertains at the time of death. Verse 3.2.2 of the Mundaka Upanishads also says that whatever desires a person dies with, he is born with them again. When one gains jnana, he has no more desires, and therefore he is not born again, and that does not die again. Thus he becomes immortal. Truly speaking, the mortal does not become immortal, because it is impossible for the finite to become infinite. The one who thought he was mortal now knows that he has always been immortal and always will be. Travel from mortality to immortality is the travel from ignorance to knowledge. It is the physical but intellectual. The travel is from the notion that I am mortal to the knowledge that I am immortal ಅಂತ ಹೇಳಿದ್ದಾರೆ. In the verse 8.6 of the Gita, ಗೀತಾದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಟ್ ಈಸ್ ಸೆಟ್ ದಟ್ ನೆಕ್ಸ್ಟ್ ಬರ್ತ್ ಈಸ್ ಡಿಸೈಡೆಡ್ ಬೈ ದ ಸ್ಟ್ರಾಂಗ್ ಡಿಸೈರ್ ದಟ್ ಅ ಪರ್ಸನ್ ಎಂಟರ್ಟೈನ್ಸ್ ಅಟ್ ದ ಟೈಮ್ ಆಫ್ ಡೆತ್. ಗೀತಾದಲ್ಲಿ ಏನು ಹೇಳಿದಾನೆ ಭಗವಾನ್ ಕೃಷ್ಣ ಪರಮಾತ್ಮ, ನೀನು ಸಾಯೋ ಟೈಮ್ನಲ್ಲಿ ಅಂತ್ಯಕಾಲದಲ್ಲಿ ಏನು ಆಸೆ ಇಟ್ಕೊಂಡಿರ್ತೀಯೋ ಅದೇ ಆಸೆ ಇಟ್ಕೊಂಡು ಮುಂದಿನ ಜನ್ಮದಲ್ಲಿ ನಿನ್ನ ಜನ್ಮ ತಾಳ್ತೀಯಪ್ಪ. ಆದ ಕಾರಣ ನಿನ್ನ ಕೊನೆ ಏನು ಆಸೆ ಇರುತ್ತದೆ ಅದೇ ಪ್ರಕಾರ ನೀನು ಹುಡ್ತಿ. ದ ಸೇಮ್ ವೈಬ್ರೇಷನ್ ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ವರ್ಸ್ 3.2.2 ಆಫ್ ದಿ ಮುಂಡಕ ಉಪನಿಷತ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದಟ್ ವಾಟ್ ಎವರ್ ಡಿಸೈರ್ಸ್ ಎ ಪರ್ಸನ್ ಡೈಸ್ ವಿತ್ ಈಸ್ ಬಾರ್ನ್ ವಿತ್ ದಮ್ ಅಗೇನ್. ಮುಂಡಕದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಾಯೋ ಟೈಮ್ನಲ್ಲಿ ಅವನು ಏನು ಅಂದ್ಕೊಂಡಿರ್ತಾನೆ, ಯಾವ ಆಸೆ ಇಟ್ಕೊಂಡಿರ್ತಾನೆ, ಮತ್ತು ಮುಂದಿನ ಜನ್ಮದಲ್ಲಿ ಅದೇ ಆಸೆ ಅವನಲ್ಲಿ ಪ್ರಬಲವಾಗಿ ಮುಂದೆ ಜನ್ಮದಲ್ಲಿ ಕೂಡ ಅದೇ ಆಸೆಯಿಂದ ಹುಡ್ತಾನೆ ಅಂತ ಮುಂಡಕದಲ್ಲಿ ಕೂಡ ಹೇಳ್ತಾ ಇದೆ. ವೆನ್ ಒನ್ ಗೇನ್ಸ್ ಅದಕ್ಕೆ ನಾನು ಒಂದು ಹಿಟ್ಟು ಕೊಡ್ತೀನಿ ನಿಮ್ಗೆ, ಯಾರಿಗೆ ತಿಳಿಲಿಲ್ಲಲ್ಲ ಸಾಧನೆ ಬಿಡಬೇಡ್ರಿ. ನಾವು ಸಾಯುವಂತ ಯಾವ ಆಸೆ ಪ್ರಬಲ ಇರ್ತದ ಆ ಆಸೆ ನಮ್ಗೆ ಮುಂದಿನ ಜನ್ಮದಾಗ ಇರಿರ್ತದ. ನನಗೆ ಮುಕ್ತಿ ಆಗ್ಲೇಬೇಕಪ್ಪ ಅನ್ನುವಂತ ಹಬ್ಬಾಪಿಯಿಂದ ಅಭ್ಯಾಸ ಮಾಡ್ರಿ. ಈ ಜನ್ಮದ ಆಗ್ಲಿಕ್ಕಂದ್ರೆ ಮುಂದಿನ ಜನ್ಮ ತಂದ್ಕೊಡ್ತಾರ ಭಗವಂತ. ಅದಕ್ಕೆ ಸಾಯುವಂತ ಯಾವ್ದು ಪ್ರಬಲ ಆಸೆ ಇರ್ತದ ಅದ ನೀವು ಆಯ್ಬಿಟ್ಟು ಬರ್ತೀರಿ ಅಂತ ತಿಳ್ಕೊಂಡು ಭಗವದ್ಗೀತಾ 8ನೇ ಅಧ್ಯಾಯ 6ನೇ ಶ್ಲೋಕ ಹೇಳ್ತದೆ. ಮುಂಡಕ ಉಪನಿಷತ್ತಿನ ಅಭ್ಯಾಸ ಮಾಡೀವಿ. ಅದ್ರಾಗ 3ನೇ ಅಧ್ಯಾಯ 2ನೇ ವಡ್ಡಿ 2ನೇ ಮಂತ್ರದಾಗೂ ಅದನ್ನ ಹೇಳ್ತಾರೆ. ಆದ್ದರಿಂದ ಇವತ್ತು ಜ್ಞಾನ ಆಗ್ಲಿ, ಮೋಕ್ಷ ಆಗ್ಲಿ, ಜೀವನ್ ಮುಕ್ತ ಆಗ್ಲಿ, ಆಗದ ಇರ್ಲಿ, ಶಾಸ್ತ್ರ ಕಂಟಿನ್ಯೂ ಆಗಿ ಅಭ್ಯಾಸ ಮಾಡಕ್ ಪ್ರಯತ್ನ ಮಾಡ್ರಿ. ಯಾವ್ದು ನಮ್ಗೆ ಕೊನೆ ಆಸೆ ಬಹಳ ಪ್ರಬಲವಾಗಿರ್ತದ ಅದ ನಮ್ಗೆ ನಮ್ಮ ಮುಂದಿನ ಜನ್ಮಕ್ಕೆ ದಾರಿ ಆಗ್ತದ ಅಂತ ಹೇಳೋದು. ಯಾರಿಗೆ ಈ ಜನ್ಮದಾಗ ಜ್ಞಾನ ಆಗಂಗಿಲ್ಲೋ ಅವ್ರಿಗೆ ಒಂದು ಸಮಾಧಾನ ಮುಂದೋದ್ರಿ. When one gains ಜ್ಞಾನ, he has no more desires and therefore he is not born again. ಯಾರಿಗೆ ಕೊನೆ ಕಾಲದಲ್ಲಿ ಯಾವ ಒಂದು ಆಶೆಯೂ ಇಲ್ದಂಗೆ ಅವನ ದೇಹ ಬಿಡ್ತಾನೋ ಅವನಿಗೆ ಮತ್ತೆ ಹುಟ್ಟುವಿಕೆ ಇಲ್ಲ, ಅವನು ಮತ್ತೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಡಸ್ ನಾಟ್ ಡೈ ಅಗೇನ್, ಅವನು ಮತ್ತೆ ಹುಟ್ಟಿಯೋದು ಸಾಯೋದು ಈ ಪುನರಪಿ ಮರಣಂ ಇರೋದಲ್ಲ. ಯಾರಿಗೆ ಅಂದರೆ ಅವನಲ್ಲಿ ಎಲ್ಲ ಆಸೆಗಳು ಯಾವ ಆಸೆ ಇಲ್ದವನಿಗೆ ಅಂತ ಹೇಳ್ತಾ ಇದ್ದಾರೆ. Thus he becomes immortal.
ಆದ ಕಾರಣ ಅವನಿಗೆ ಏನಂತಾರೆ ಅಂದರೆ ಅಮರ, ಇಮ್ಮಾರ್ಟಲ್ ಅಂದರೆ ಶಾಶ್ವತ ಇರೋನು ಅಂತ ಹೇಳ್ತಾರೆ. ಟ್ರೂಲಿ ಸ್ಪೀಕಿಂಗ್, ದ ಮಾರ್ಟಲ್ ಡಸ್ ನಾಟ್ ಬಿಕಮ್ ಇಮ್ಮಾರ್ಟಲ್ ಬಿಕಾಸ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ದಿ ಫಿನಿಟ್ ಟು ಬಿಕಮ್ ಇನ್ಫಿನಿಟ್. ದ ಮಾರ್ಟಲ್ ಡಸ್ ಅಂದರೆ ಅವ ಮನುಷ್ಯ ಏನು ಮಾಡ್ತಾನೆ, ಇಮ್ಮಾರ್ಟಲ್ ಅಂದರೆ ಶಾಶ್ವತವಾಗಿ ಇರೋದು ಅವನಿಗೆ ಶಾಶ್ವತ ಇರೋನು ಎಂದೂ ಅಶಾಶ್ವತವಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಸ್ವಲ್ಪ ಅರ್ಥ ಆಗಲಿಲ್ಲ ರೀ, ನೀವು ಹೇಳ್ಬೇಕು ಇದು. ಟ್ರೂಲಿ ಸ್ಪೀಕಿಂಗ್, ನಿಜವಾಗಿ ಹೇಳ್ಬೇಕಂದ್ರೆ ಮರ್ತನಿಗೆ ಅಮೃತತ್ವ ಪ್ರಾಪ್ತಿ ಆಗಿಲ್ಲ, ಅಮೃತತ್ವ ಇದ್ದವಾಗ ಅಮೃತತ್ವ ಪ್ರಾಪ್ತಿ ಆಗ್ಯದ. ಅವ ತಿಳ್ಕೊಂಡಿದ್ದ ಏನಂತ ನಾನು ಸಾಯ್ತೀನಿ ಅಂತ ತಿಳ್ಕೊಳ್ಳಲ್ಲ, ಅವ ಎಂದೂ ಸಾಯುದಿಲ್ಲ. ಇವತ್ತು ಅಜ್ಞಾನಿಗಳು ಸಾಯ್ತಾರೆ, ಸಾಯುದಿಲ್ಲ. ದೇಹ ಅಷ್ಟ ಬೇಯೋಗಾಗ್ತದ. ಅವ್ರ ಆತ್ಮನು ಕೂಡ ಅದು ಅಮರನ ಐತಿ. ಅವ್ರಿಗೆ ಗೊತ್ತಿಲ್ಲ ಒದ್ದಾಡ್ತಾರ. ನಾವು ಗೊತ್ತಿದ್ದವರು ಆನಂದದಿಂದ ಇರ್ತೇವೆ. ಉದಾಹರಣೆ ಹೇಳಿದಲ್ಲ, ಒಬ್ಬ ಈಸ್ ಬರವ, ಒಬ್ಬ ಈಸ್ ಬಾರದೇವ, ಇಬ್ರು ಎತ್ತಿ ನೀರಾಗ ಹೋಗ್ದೇವಿ. ಅವ್ರಿಬ್ರು ಕೈ ಕಾಲು ಬಿಡಾಕತ್ತಾರ, ಫೋಟೋ ಹೊಡಿರಿ ಸೇಮ್ ಕಾಣ್ತದ. ಒಬ್ಬ ಈಸ್ ಬರವ ಆನಂದದಿಂದ ಕಾಲ್ ಬಿಡಾಕತ್ತಾನ, ಈಸ್ ಬಾರದೇ ಇದ್ದಾವ ನಾ ಸಾಯ್ತೇನಲ್ಲ ಅಂತ ಹೆದರಿಕಿಂದ ಕಾಲ್ ಬಿಡಾಕತ್ತಾನ. ಹಂಗ ಈ ಜಗತ್ನಾಗ ಜ್ಞಾನಿನೂ ಅದಾನ, ಈ ಜಗತ್ನಾಗ ಅಜ್ಞಾನಿ ಅದಾನ. ಅಜ್ಞಾನ ಸುಖ ದುಃಖಗಳಲ್ಲಿ ಕೂಡ್ಕೊಂಡು ಅದಾನ, ಅಜ್ಞಾನಿ ಅದಾವ ಏನದಾನ ಸುಖ ದುಃಖಗಳಿಂದ ಕೂಡದಲ್ಲ ಆನಂದದಿಂದ ತನ್ನ ಸ್ವರೂಪದಿಂದ ಅದಾನ. ಇಷ್ಟ ಫರಕ ಹೊರತು ಬೇರೆ ಏನೇನೇನೇನು ಫರಕ್ಕಿಲ್ಲ. ಪ್ರಾಪ್ತಶ ಪ್ರಾಪ್ತಿ ಅದ, ಅಪ್ರಾಪ್ತಶ ಪ್ರಾಪ್ತಿ ಅನ್ನೋದಿಲ್ಲ. ಮೋಕ್ಷ ಅನ್ನೋದನ್ನ ಹೇಳಾಗತ್ತ ಪ್ರಯತ್ನ ಬಿಟ್ಟು ಮುಂದೆ. The one who thought he was mortal now knows that he was always been immortal. ಯಾವ ನನಗ ಮರಣ ಇದೆ ತಿಳಿದ ಅವನ ಈಗ ಏನ್ ತಿಳ್ಕೊಂಡ, ನಾನು ಮರಣ ಇರುದಾವ ಅಂತ ತಿಳ್ಕೊಂಡ. and always will be, ನಾನು ಯಾವಾಗಲೂ ಇರುವವ ಅಂತ ತಿಳಿದ. travel from mortality to immortality is a travel from ignorance to knowledge. ಇಲ್ಲೇ ಪ್ರಯಾಣ ಅನ್ನುವಂಥದ್ದು ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಪ್ರಾಪ್ತಿ ಹೋಗಬೇಕಾಗಿಲ್ಲ ಪ್ರಯಾಣ. ಏನದ ಸಹನ ಏನದ ಸಹನ ಏನದಪ್ಪ ಅದು ವಸ್ತು ಏನಿದೆ ಒಂದು ಶ್ಲೋಕದ ಶಾಂತಿ ಮಂತ್ರ ಏನದ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯುವಿನಿಂದ ಅಮೃತತ್ವ ಕಡೆಗೆ ಹೋಗುವುದು ಪ್ರಯಾಣ ಏನೈತಲ್ಲ, ಈ ಪ್ರಯಾಣ ಇದು ಯಾವುದು ವಿಮಾನ ತಗೊಂಡು ಹಡಗ ತಗೊಂಡು ನೀರಾಗ ಹೋಗೋದಾಗ್ಲಿ, ಹವಾದಾಗ ತಗೊಂಡು ಫ್ಲೈಟ್ ತಗೊಂಡು ಹೋಗೋದಾಗಿ ಅಲ್ಲ. ಇದು ಹೆಂಗದ ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ತದ. ಇದು ಶ್ರವಣ ಮನನ ನಿಧಿಧ್ಯಾಸನದಿಂದ ತಿಳ್ಕೊಳ್ಳೋದಪ್ಪ. ಇಲ್ಲಿ ಆಗುದು ಹೋಗುದು ಎಲ್ಲಿಯೂ ಇಲ್ಲ. ಇಟ್ ಇಸ್ ನಾಟ್ ಎ ಫಿಸಿಕಲ್ ಬಟ್ ಇಟ್ ಇಸ್ ಇಂಟೆಲೆಕ್ಚುವಲ್. ಇದು ಭೌತಿಕವಾದಂತ ಪ್ರಯಾಣ ಅಲ್ಲ, ಇದು ಧ್ಯಾನದಿಂದ ಆಗುವಂತ ಪ್ರಯಾಣ. The travel is from the notion that I am mortal to knowledge that I am immortal. ನಮ್ಮದು ಭ್ರಮೆಯೊಳಗ ನಮ್ದು ಏನು ಜ್ಞಾನದ, ನಾನು ಮೃತ್ಯುವಿಂದ ಕೂಡಿದವ ಅನ್ನುವಂತ ಹಿಡಿದು ಪ್ರಾರಂಭ ಆದಂತ ಯಾತ್ರೆ, ನಾನು ಅಮೃತತ್ವದಲ್ಲಿ ಇದ್ದೇನೆ ಅನ್ನುವಂತಹದ್ದು ಪ್ರಯಾಣ ಏನದ. ಇದು ಏನದ, ಇದು ಭೌತಿಕ ಪ್ರಯಾಣ ಅಲ್ಲ, ಇದು ಏನದ ಸೂಕ್ಷ್ಮವಾದ ಪ್ರಯಾಣದ. ಇದು ಬುದ್ಧಿಯಿಂದ ಮಾಡುವಂತ ಪ್ರಯಾಣದ, ಇಂಟೆಲೆಕ್ಚುವಲ್ ಟ್ರಾವೆಲ್ ಅದ. He becomes one with Brahman. ಯಾವಾಗ when he drops the notion that Brahman is away from him. ನಾನು ಬ್ರಹ್ಮನಿಗಿಂತ ಬೇರೆ ಅಲ್ಲ, ಅಥವಾ ನನಗೂ ಬ್ರಹ್ಮಕ್ಕೂ ಅಂತರ 0 ಮಿಲಿಮೀಟರ್ ಅದ ಅನ್ನುವಂತ ಅಪರೋಕ್ಷ ಜ್ಞಾನ ಯಾವಾಗ ಆಗ್ತದ, ಅವಾಗ ಅವ ಬ್ರಹ್ಮನೇ ಆಗ್ತಾನ. ಆ ಅಂತರ ಎಲ್ಲಿಂದಾಗಿತ್ತು ಅಂದ್ರೆ ಅಜ್ಞಾನದಿಂದ ಅಂತರ ಆಗಿತ್ತು. ಈಗ ಜ್ಞಾನದಿಂದ ಅಂತರ ಏನಾಗ್ಬೇಕು, ಇಲ್ಲದಂಗ ಆಗ್ಬಿಡ್ತು. ಆ ಬ್ರಹ್ಮನೇ ನಾನು ಇದ್ದೇನೆ ಅನ್ನುವಂತ ಜ್ಞಾನ ಆದಾಗ ಆ ಜ್ಞಾನ ಓಡಿ ಹೋಯ್ತು. This clearly means that you must be alive to drop this notion. ಇದರಿಂದ ಏನ್ ತಿಳಿತದ ಅಂದ್ರ, ಈ ಭ್ರಮೆಯಿಂದ ಕಳ್ಕೋಬೇಕಂದ್ರ ಜೀವಂತಿರ್ಬೇಕಾದ್ರು, ಜೀವಂತಿದ್ದಾಗ ಮೋಕ್ಷ ಆಗ್ಬೇಕಂದ್ರ. This must be noted with the emphasis that moksha is here and now while living. ಅಗದಿ ಒತ್ತಿ ಹೇಳುವುದು ಏನಂದ್ರೆ, ನಿಮ್ಗ ಎಂಫಸಿಸ್ ಅಂದ್ರೆ ಏನು, ನಿಮ್ಗೆ ಅಗದಿ ಕಟ್ಬಿಟ್ಟು ಕೈ ಹಿಡಿದು ಹೇಳುವುದು ಏನಂದ್ರೆ, ಮೋಕ್ಷ ಇಸ್ ಹಿಯರ್ ಅಂಡ್ ನೌ. ಜೀವಂತಿದ್ದಾಗನ, ಶರೀರಧಾರಿಯಾಗಿದ್ದಾಗನ ಈ ಶಾಸ್ತ್ರ ಕೇಳೋ ಮುಂದನ ನಾವು ಮುಕ್ತ ಅನ್ನುವಂಥದ್ದು ನಮಗ ಎಫಿಷಿಯಂಟ್ ಪೊಸಿಷನ್ಸ್ ಆಗ್ಬೇಕು. ಈ ಬುದ್ಧಿಯೊಳಗ ಮನಸ್ಸಿನಾಗ ಹೌದಂತ ಅನಿಸ್ಬೇಕು, ಹೇಳುವಂತಾಗ ಅನಿಸ್ಬೇಕು. ಹೇಳಿದ್ದಾಗ ಮಂಗಳಾರತಿ ಆದ್ಮ್ಯಾಗಲ್ಲ ಅಂತ ಹಿಯರ್ ಅಂಡ್ ನೌ ಅಂದ್ರೆ ಈ ಸತ್ಯ ಆಗ್ಬೇಕು. This contrasts with some other philosophers that claim that moksha happens after death in some loka or heaven or paradise. ಇದರಿಂದ
ಮೋಕ್ಷ ಜೀವ ಇದ್ದಾಗನ ಶಾಸ್ತ್ರ ಕೇಳುವಂತಾಗನ ಆಗುವಂತ ಒಂದು ಜ್ಞಾನದಿಂದ ಆಗುವಂತ ಫಲವೇ ಬಂತು. ಅದು ಸತ್ತ ಮ್ಯಾಗ ಯಾವ್ದಾದ್ರು ಲೋಕಕ್ಕೆ ಹೋಗಿ ಅಥವಾ ಸ್ವರ್ಗಕ್ಕೆ ಹೋಗಿ ಅಥವಾ ವೈಕುಂಠಕ್ಕೆ ಹೋಗಿ ಆಗುವುದು ಅಲ್ಲ ಅನ್ನುವಂಥದ್ರಿಂದ ನಮ್ಮ ವೇದಾಂತದ ಒಂದು ಮುಕ್ತಿಗೂ ಬೇರೆ ಮತವಾದಿಗಳ ಮುಕ್ತಿಗೂ ವ್ಯತ್ಯಾಸ ಇದೆ ಅಂತ ಹೇಳಿದಂಗ ಪೂಜ್ಯ ಸ್ವಾಮಿ ದಯಾನಂದ. The other religions are tourism promoters. ಆ ಉಳಿದ ಧರ್ಮದಲ್ಲಿ ನೈಯಾಯಿಕರು ಮತ್ತ ಪೂರ್ವ ಮೀಮಾಂಸಕರು ಮತ್ತು ಸಾಂಖ್ಯರು ಮತ್ತು ಜೈನರು ಮತ್ತು ಬೌದ್ಧರು ಮತ್ತು ಚಾರ್ವಾಕರು ಇದೇನು ಮೂಲ ಬದ್ಧವಾದಿಗಳು ಅದರಲ್ಲ, ಅವರು ಹೆಂಗದವಪ್ಪ ಯಾತ್ರೆಗಳು ಅಂದ್ರೆ ಅವ್ರು ಟೂರಿಸಂ ಪ್ರಮೋಟ್ ಮಾಡ್ತಾರಲ್ಲ, ಪ್ಯಾಕೇಜ್ ಕೊಡ್ತಾರ ನೋಡ್ರಿ. ಚಾರ್ ಧಾಮಕ್ಕ 25,000 ಒಬ್ಬರಿಗೆ, ಅಥವಾ ನೀವು ಫಾರಿನ್ ಟೂರ್ ಎಷ್ಟು ರೊಕ್ಕ, ಅಥವಾ ನಿಮ್ಗೆ ಡೆಲ್ಲಿ ಟೂರ್ ಎಷ್ಟು ರೊಕ್ಕ, ಮನಾಲಿಗೆ ಎಷ್ಟು ರೊಕ್ಕ ಅಂತ ಏನು ಟೂರು ಕರ್ಕೊಂಡು ಹೋಗ್ತಾರಲ್ಲ, ಅವರು ಆ ಟೂರಿಸ್ಟ್ ಇದ್ದಂಗ. ಯಾರು ಬದ್ಧವಾದಿಗಳು. ನಮ್ದು ಹಂಗಲ್ಲ, ನಾವು ಇಲ್ಲೇ ಮನುಷ್ಯರನ್ನು ಬಂದಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಈಗ 14ನೇ ಮಂತ್ರ ಮುಗಿತು. 15ನೇ ಮಂತ್ರವನ್ನ ದಯಮಾಯಿತು ವಿಶೇಷವಾಗಿ ನಾಯಕರೊಂದಿಗೆ ಇವತ್ತಿನ ಈ ವಾಕುಪ ಸೇವೆಯನ್ನ ಆ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.